ವೆರಿ ಗುಡ್ ಮಾರ್ನಿಂಗ್ ಆಲ್. ಸೊ ಇವತ್ತಿನ ಒಂದು ಆನ್ಲೈನ್ ಕ್ಲಾಸ್ಗೆ ನಿಮ್ಮನ್ನು ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಕ್ಲಾಸ್ನಲ್ಲಿ ನಾನು ವೇರಿಯೇಷನ್ ಆಫ್ ಮೋಲಾರ್ ಕಂಡಕ್ಟಿವಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೇಗೆ ಅಲ್ಲಿ ಒಂದು ಇನ್ ದ ಕೇಸ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಹೌ ಡಸ್ ದ ಮೋಲಾರ್ ಕಂಡಕ್ಟಿವಿಟಿ ವೇರೀಸ್ ವಿತ್ ದ ಡಿಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಯ್ತಾ ಮೋಲಾರ್ ಕಂಡಕ್ಟಿವಿಟಿ ಇನ್ ಕೇಸ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಹೇಗೆ ಡಿಕ್ರೀಸ್ ಆಗುತ್ತೆ. ಆ್ಯಂಡ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ತೋರಿಸ್ತೆ ಅಲ್ಲೊಂದು ಸ್ಟ್ರೈಟ್ ಲೈನ್ ಬಂತು. ಮತ್ತು ಅದಕ್ಕೊಂದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಲ್ಯಾಂಬ್ಡಾ m0 ಅಂತ ತಗೊಂಡು ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದ್ರ ಬಗ್ಗೆಯೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ ಬೈ ಯೂಸಿಂಗ್ ದಟ್ ಸಿಂಪಲ್ ಗ್ರಾಫ್. And similarly in the same way for the weak electrolyte, if I take the variation ಅಥವಾ change in the molar conductivity ಅಂತ ತಗೊಂಡಾಗ it won't give a straight line like strong electrolyte ಕೇಸ್ನಲ್ಲಿ ನಮಗೆ ಸ್ಟ್ರೈಟ್ ಲೈನ್ ಬರುತ್ತಲ್ಲ, ಹಾಗೆ ವೀಕ್ ಎಲೆಕ್ಟ್ರೋಲೈಟ್ ಕೇಸ್ನಲ್ಲಿ ನಮಗೆ ಸ್ಟ್ರೈಟ್ ಲೈನ್ ಬರೋದಿಲ್ಲ ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ದ ಡಿಗ್ರಿ ಆಫ್ ಡಿಸೋಸಿಯೇಷನ್ and due to which number of ions gradually increases ಅಥವಾ ವೆರಿ ಶಾರ್ಪ್ಲಿ ಇನ್ಕ್ರೀಸಸ್ ಅಂತ ಹೇಳ್ತಾನೆ. ಸೊ ಬಿಕಾಸ್ ಆಫ್ ದಟ್ ಅಲ್ಲಿ ನಮಗೆ ಸ್ಟ್ರೈಟ್ ಲೈನ್ ಬರೋದಿಲ್ಲ, ಬದಲಾಗಿ ಅಲ್ಲಿ ನಮಗೆ ಒಂದು ಕರ್ವ್ ಬರುತ್ತೆ. ಸೊ ಲೈಕ್ ಇಟ್ ವಿಚ್ ಈಸ್ ಶಾರ್ಪ್ಲಿ ರೈಸಿಂಗ್ ವಿತ್ ಫಾರ್ ಎ ವೆರಿ ಸ್ಮಾಲ್ ಚೇಂಜ್ ಇನ್ ದ ಕಾನ್ಸಂಟ್ರೇಷನ್, ವೆರಿ ಸ್ಮಾಲ್ ಸ್ಲೋ ಡೌನ್ ಆಫ್ ದ ಕಾನ್ಸಂಟ್ರೇಷನ್ ವಿಚ್ ಕ್ಯಾನ್ ಇನ್ಕ್ರೀಸ್ ಶಾರ್ಪ್ ಇನ್ಕ್ರೀಸ್ ಇನ್ ದ ಮೋಲಾರ್ ಕಂಡಕ್ಟಿವಿಟಿ. ಆ್ಯಂಡ್ ಬಿಕಾಸ್ ಆಫ್ ದಟ್ ಅಲ್ಲೊಂದು ಕರ್ವ್ ಬರುತ್ತೆ ಅಂತ ಹೇಳಿದೆ. ಆ್ಯಂಡ್ ಆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮುಖಾಂತರ ವೀಕ್ ಎಲೆಕ್ಟ್ರೋಲೈಟ್ ಕೇಸ್ನಲ್ಲಿ ನಮಗೆ ವೀಕ್ ಎಲೆಕ್ಟ್ರೋಲೈಟ್ಗೆ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿನ ಜಸ್ಟ್ ಬೈ ಮೀನ್ಸ್ ಆಫ್ ಎಕ್ಸ್ಟ್ರಾಪುಲೇಟಿಂಗ್ ದ ಗ್ರಾಫ್ ಅಥವಾ ಆ ಗ್ರಾಫನ್ನು ಎಕ್ಸ್ಟೆಂಡ್ ಮಾಡಿ ನಾವು ಅದನ್ನು ಸೊ ಕ್ಯಾಲ್ಕುಲೇಟ್ ಮಾಡೋಕ್ಕಾಗೋದಿಲ್ಲ ಅಥವಾ ಡಿಟರ್ಮಿನ್ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ನಿಮಗೆ ತೋರಿಸಿದ್ದೆ ನಿಮಗೆ. ಅಂದರೆ ಹೀಗೆ ಸೊ ಲ್ಯಾಂಬ್ಡಾ ಎಮ್ಮನ್ನು ಎಕ್ಸ್ ಆ್ಯಕ್ಸಿಸಲ್ಲಿ ತೊಗೊಂಡಿರ್ತೀವಿ, ಸ್ಕ್ವೇರ್ ರೂಟ್ ಆಫ್ ಸಿ ಅಂದರೆ ಕಾನ್ಸಂಟ್ರೇಷನ್ ಟು ದ ಪವರ್ ಆಫ್ ಹಾಫ್ ಅಂತ ಏನು ಬರುತ್ತೆ ಇಕ್ವೇಷನಲ್ಲಿ, ಅದನ್ನು ಎಕ್ಸ್ ಆ್ಯಕ್ಸಿಸಲ್ಲಿ ತೊಗೊಂಡು ಸೊ ಫಾರ್ ದ ವೀಕ್ ಎಲೆಕ್ಟ್ರೋಲೈಟ್ಗೆ ನಾನು ಗ್ರಾಫನ್ನು ಪ್ಲಾಟ್ ಮಾಡಿದಾಗ ದಟ್ ಗ್ರಾಫ್ ಹೆಂಗೆ ಬರುತ್ತೆ ಅಂತಂದರೆ ಹಿಂಗೆ ಬರುತ್ತೆ ಅಂತ ಹೇಳಿದ್ದೆ ನಿಮಗೆ. ಅದೇ ನಮಗೆ ಯಾವುದಕ್ಕೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗಾದರೆ ಸ್ಟ್ರೈಟ್ ಲೈನ್ ಬರ್ತಾಯಿತ್ತು. ಸ್ಟ್ರೈಟ್ ಲೈನ್ ಬಂದು ಬೇಕಿದ್ರೆ ಅದಕ್ಕೆ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿನ ಎಕ್ಸ್ಟೆಂಡ್ ಮಾಡಿ ಆ ಗ್ರಾಫನ್ನು ಎಕ್ಸ್ಟ್ರಾಪುಲೇಟ್ ಮಾಡಿ ಐ ಕುಡ್ ಹ್ಯಾವ್ ಬಿನ್ ಕ್ಯಾಲ್ಕುಲೇಟೆಡ್. ಬಟ್ ಇನ್ ದ ಕೇಸ್ ಆಫ್ ಯಾವುದರಲ್ಲಿ ವೀಕ್ ಎಲೆಕ್ಟ್ರೋಲೈಟ್ ಅಂತ ತಗೊಂಡಾಗ ಇಟ್ ಈಸ್ ನಾಟ್ ಪಾಸಿಬಲ್ ಟು ಡಿಟರ್ಮಿನ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಬೈ ಮೀನ್ಸ್ ಆಫ್ ಎಕ್ಸ್ಟೆಂಡಿಂಗ್ ದ ಗ್ರಾಫ್, ಬೈ ಮೀನ್ಸ್ ಆಫ್ ಎಕ್ಸ್ಟ್ರಾಪುಲೇಷನ್ ಆಫ್ ದ ಗ್ರಾಫ್ ಅಂತ ಹೇಳ್ತಾನೆ. ಯಾಕಾಗೋದಿಲ್ಲ ಅಂತಂದರೆ ನೋಡಿ ಇಲ್ಲಿ ಕ್ಲಿಯರಾಗಿ ಕಾಣ್ತಾ ಇದೆ ನಿಮಗೆ. ಸೊ ಹೀಗೆ ಹೋಗ್ತಾ ಇತ್ತು. ಸೊ ಈಗ ಹೋಗ್ತಾ ಏನಾಗುತ್ತೆ ಇಲ್ಲಿ, ಸೊ ದಿಸ್ ಕರ್ವ್ ವಿಚ್ ವಿಲ್ ನೆವರ್ ಮೀಟ್ ದ ವೈ ಆ್ಯಕ್ಸಿಸ್ ಅಥವಾ ಲೈನ್ ಜಾಯ್ನಿಂಗ್ ದ ವೈ ಆ್ಯಕ್ಸಿಸ್ ನೋಡಿ ಹೀಗೆ ಅದು ಮೀಟ್ ಆಗೋದೇ ಇಲ್ಲ ಲೈಕ್ ದಿಸ್ ಅಷ್ಟೇ. ಅದೇನಾಗುತ್ತೆ ಮೂವ್ ಆಗ್ತಾ ಹೋಗುತ್ತೆ, ಮೇಲೆ ಹೋಗುತ್ತೆ ಅದು. ಸೊ ಇಟ್ ವಿಲ್ ನೆವರ್ ಮೀಟ್ ದ ವೈ ಆ್ಯಕ್ಸಿಸ್. ಆ್ಯಂಡ್ ಸೊ ದಟ್ ಬೈ ಮೀನ್ಸ್ ಆಫ್ ದಿಸ್ ಎಕ್ಸ್ಟ್ರಾಪುಲೇಷನ್ ಆರ್ ಎಕ್ಸ್ಟೆಂಡಿಂಗ್ ದ ಗ್ರಾಫ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಡಿಟರ್ಮಿನ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ವೀಕ್ ಎಲೆಕ್ಟ್ರೋಲೈಟ್ ಅಂತ ಹೇಳಿದೆ. ಹಾಗಿದ್ರೆ ಈಸ್ ಇಟ್ ನಾಟ್ ಪಾಸಿಬಲ್ ಟು ಕ್ಯಾಲ್ಕುಲೇಟ್ ಆರ್ ಟು ಡಿಟರ್ಮಿನ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ವೀಕ್ ಎಲೆಕ್ಟ್ರೋಲೈಟ್ ಅಟ್ ಆಲ್ ಅಂತ ಕೇಳಿದ್ರೆ, ಹಾಗಿದ್ರೆ ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ವಾ ಸರ್ ಅಂತಂದರೆ ಇಲ್ಲ, ಅದನ್ನು ಕಂಡುಹಿಡ್ಕೊಬೋದು ಅಂತ ಹೇಳ್ತಾನೆ. ಸೊ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ವೀಕ್ ಎಲೆಕ್ಟ್ರೋಲೈಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಒಂದು ಸಿಂಪಲ್ ಲಾನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೆಕ್ಸ್ಟು ಬೈ ಯೂಸಿಂಗ್ ದಟ್ ಸಿಂಪಲ್ ಲಾ ಇಟ್ ಈಸ್ ಪಾಸಿಬಲ್ ಟು ಕ್ಯಾಲ್ಕುಲೇಟ್ ಆರ್ ಟು ಡಿಟರ್ಮಿನ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ವೀಕ್ ಎಲೆಕ್ಟ್ರೋಲೈಟ್. ಆ್ಯಂಡ್ ದಟ್ ಲಾ ಇಟ್ ಈಸ್ ಕಾಲ್ಡ್ ಆಸ್ ಕೋಲ್ರಾಸ್ ಲಾ ಅಂತ ಕರಿತೀವಿ ಅಥವಾ ಕಾಲ್ರೋಸ್ ಲಾ ಅಂತಲೂ ಕರಿಬೋದು. ಯು ಕ್ಯಾನ್ ಕಾಲ್ ವಾಟ್ ಎವರ್ ಇಟ್ ಈಸ್ ಕೋಲ್ರಾಸ್ ಲಾ. ಸೊ ವಾಟ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ದಿಸ್ ಕೋಲ್ರಾಸ್ ಲಾ? ಈ ಕೋಲ್ರಾಸ್ ಲಾ ಅಂತಂದರೆ ಏನು? ಈ ಕೋಲ್ರಾಸ್ ಲಾ ನಮಗೆ ಏನು ಮೀನಿಂಗನ್ನು ಕೊಡುತ್ತೆ ಅಥವಾ ಸ್ಟೇಟ್ಮೆಂಟನ್ನು ಏನು ಕೊಡುತ್ತೆ ಅಂತ ಬಂದಾಗ ನೋಡಿ ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಅಕಾರ್ಡಿಂಗ್ ಟು ಕೋಲ್ರಾಸ್ ಲಾ ದ ಸ್ಟೇಟ್ಮೆಂಟ್ ಆಫ್ ದ ಕೋಲ್ರಾಸ್ ಲಾ ಸೇಸ್ ಲೈಕ್ ದಿಸ್. ಸೊ ಅದೇನು ಹೇಳ್ತಾ ಇದೆ ಅಂತಂದರೆ ದ ಮೋಲಾರ್ ಕಂಡಕ್ಟಿವಿಟಿ ಆಫ್ ಎನ್ ಎಲೆಕ್ಟ್ರೋಲೈಟ್ ಅಂತ ತೊಗೊಂಡ್ರೆ ಆರ್ ಸಿಂಪ್ಲಿ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಥವಾ ಮೋಲಾರ್ ಕಂಡಕ್ಟಿವಿಟಿ ಯಾವ್ದಾದ್ರು ತೊಗೊಬೋದು. ನಾನಿಲ್ಲಿ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂತ ತೊಗೊಂಡಿದ್ದೀನಿ. ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಎನ್ ಎಲೆಕ್ಟ್ರೋಲೈಟ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಕಂಡಕ್ಟಿವಿಟೀಸ್ ಆಫ್ ದ ಇಂಡಿವಿಜುವಲ್ ಅಯಾನ್ಸ್.
ಅಂದರೆ ನಮಗೆ ಗೊತ್ತಿದೆ ಒಂದು ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಅಂತ ಬಂದಾಗ ಆ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಕಂಡಕ್ಟಿವಿಟಿ ಸೊ ಯಾವುದರಿಂದ ಆಗುತ್ತೆ ಅಂತಂದರೆ ಅಯಾನ್ಸಿಂದ ಆಗುತ್ತೆ. ಯಾವ ಅಯಾನ್ಸಿಂದ ಆಗುತ್ತೆ? ದೇರ್ ಆರ್ 2 ಟೈಪ್ಸ್ ಆಫ್ ಅಯಾನ್ಸ್ ಆರ್ ದೇರ್. ಒಂದು ಪಾಸಿಟಿವ್ ಅಯಾನು ಮತ್ತು ಇನ್ನೊಂದು ನೆಗೆಟಿವ್ ಅಯಾನು. ದೇರ್ಫೋರ್ ಈಚ್ ಟೈಪ್ ಆಫ್ ಅಯಾನ್ ವಿಚ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದಟ್ ಕಂಡಕ್ಟಿವಿಟಿ ಆಫ್ ದ ಎಲೆಕ್ಟ್ರೋಲೈಟ್ ಟು ಮಚರ್ ಎಕ್ಸ್ಟೆಂಟ್. ಅಂದರೆ ಪ್ರತಿಯೊಂದು ಅಯಾನು ಕೂಡ ಸೊ ಪಾಸಿಟಿವ್ ಅಯಾನ್ ಇರ್ಬೋದು ಅಥವಾ ನೆಗೆಟಿವ್ ಅಯಾನ್ ಇರ್ಬೋದು. ಸೊ ವಿಚ್ ಆರ್ ಮೇ ಬಿ ದ ಟೈಪ್, ಈಚ್ ಅಯಾನ್ ವಿಚ್ ಕ್ಯಾನ್ ಕಾಂಟ್ರಿಬ್ಯೂಟ್ ಸಮ್ ಅಮೌಂಟ್ ಟು ದ ಕಂಡಕ್ಟಿವಿಟಿ ಫಾರ್ ದಟ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಅಂತ ಹೇಳ್ತಾನೆ. ಆ್ಯಂಡ್ ಟೈಪ್ ಆಫ್ ದ ಅಯಾನ್ ಜೊತೆಗೆ ಆ್ಯಂಡ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಅಯಾನ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ದೇರ್ಫೋರ್ ಈಗ ನಾನು ವೆನ್ ಐ ಟಾಕ್ ಅಬೌಟ್ ದ ಕಂಡಕ್ಟಿವಿಟಿ ಆಫ್ ದ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್, ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಆರ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಬಗ್ಗೆ ಇಫ್ ಐ ಟಾಕ್, ಸೊ ಅವಾಗ ಏನಾಗುತ್ತೆ ಅಂತಂದರೆ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆರ್ ದ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಎಲೆಕ್ಟ್ರೋಲೈಟ್ ಈಸ್ ಡಿಪೆಂಡಿಂಗ್ ಆನ್ ದ ಕಂಡಕ್ಟಿವಿಟಿ ಸೊ ವಿಚ್ ಈಸ್ ಪ್ರೊವೈಡೆಡ್ ಬೈ ದ ಪಾಸಿಟಿವ್ ಅಯಾನ್ ಆ್ಯಂಡ್ ದ ನೆಗೆಟಿವ್ ಅಯಾನ್. ಎರಡನ್ನು ಸಮ್ ಮಾಡ್ಕೊಬೇಕು ಅಂತ ಹೇಳ್ತಾನೆ. ದೇರ್ಫೋರ್ ಇಟ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಕಂಡಕ್ಟಿವಿಟೀಸ್ ಆಫ್ ದ ಇಂಡಿವಿಜುವಲ್ ಅಯಾನ್ಸ್ ಅಂತ ಹೇಳ್ತಾನೆ. ಸೊ ಹಂಗಂದ್ರೆ ಏನು ಅಂತಂದರೆ ಅದನ್ನು ಒಂದು ಸಿಂಪಲ್ ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನಲ್ಲೂ ಕೂಡ ಅದನ್ನು ತೋರಿಸ್ತಾ ಇದೆ ನೋಡಿ. ದಟ್ ಮೀನ್ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಎಲೆಕ್ಟ್ರೋಲೈಟ್ ಇದೆ. ದಟ್ ಈಸ್ ಒಂದು ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ನ ತೊಗೊಂಡಿದ್ದೀನಿ, ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸನ್ನು ತೊಗೊಂಡಿದ್ದೀನಿ. ಈಗ ನಾನು ಇಫ್ ಐ ವಾಂಟ್ ಟು ಡಿಟರ್ಮಿನ್ ದ ಮೋಲಾರ್ ಕಂಡಕ್ಟಿವಿಟಿ ಆರ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಸೋಡಿಯಂ ಕ್ಲೋರೈಡನ್ನು ನನಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನನಗೆ ಥಿಯರಿಟಿಕಲಿ ನನಗೆ 2 ವ್ಯಾಲ್ಯೂ ಗೊತ್ತಿದ್ದರೆ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆರ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದಟ್ ಎಲೆಕ್ಟ್ರೋಲೈಟನ್ನು ಈಸಿಲಿ ಕಂಡುಹಿಡ್ಕೊಬೋದು. ಹೇಗೆ ಅಂತಂದರೆ ನನಗೆ 2 ವ್ಯಾಲ್ಯೂ ಗೊತ್ತಿರಬೇಕು. ಇಫ್ ಐ ವಾಂಟ್ ಟು ನೋ ದ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಟೋಟಲ್ ಎಲೆಕ್ಟ್ರೋಲೈಟ್, so each ion which can contribute some amount to the conductivity, therefore the conductivity so which is contributed by the plus ion. ಇಲ್ಲಿ 2 ಅಯಾನ್ ಬರುತ್ತೆ ನೋಡಿ. ಸೋಡಿಯಂ ಕ್ಲೋರೈಡ್ ಅಂತ ಬಂದಾಗ ಅದನ್ನು ವಾಟರ್ಲಿ ಡಿಸೋಸಿಯೇಟ್ ಮಾಡಿದ್ರೆ ಅಥವಾ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ತಗೊಂಡ್ರೆ ದೇರ್ ಆರ್ 2 ಅಯಾನ್ಸ್ ಆರ್ ದೇರ್. Na ಪ್ಲಸ್ ಅಯಾನ್ಸ್ ಇರುತ್ತೆ ಮತ್ತು ಇನ್ನಲ್ಲಿ Cl ಮೈನಸ್ ಅಯಾನ್ಸ್ ಇರುತ್ತೆ. ಆ್ಯಂಡ್ ಈ ಸೋಡಿಯಂ ಅಯಾನ್ ಏನು ಮಾಡುತ್ತೆ, Na ಪ್ಲಸ್ ಅಯಾನ್ ಏನು ಮಾಡುತ್ತೆ, ವಿಚ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಸಮ್ ಅಮೌಂಟ್ ಟು ದ ಕಂಡಕ್ಟಿವಿಟಿ, ಸಮ್ ಅಮೌಂಟ್ ಟು ದ ಟೋಟಲ್ ಕಂಡಕ್ಟಿವಿಟಿ ಆಫ್ ದ ಎಲೆಕ್ಟ್ರೋಲೈಟ್. ಸಿಮಿಲರ್ಲಿ ಕ್ಲೋರೈಡ್ ಅಯಾನ್ ಆಲ್ಸೋ ವಿಚ್ ಕ್ಯಾನ್ Cl ಮೈನಸ್ ಅಯಾನ್ ಏನಿದೆ ಕ್ಲೋರೈಡ್ ಅಯಾನ್ ಅಂತ ಕರಿತೀವಿ. ಆ್ಯಂಡ್ ದಟ್ ಕ್ಲೋರೈಡ್ ಅಯಾನ್ ಆಲ್ಸೋ ವಿಚ್ ಕ್ಯಾನ್ ಕಾಂಟ್ರಿಬ್ಯೂಟ್ ಸಮ್ ಅಮೌಂಟ್ ಟು ದ ಟೋಟಲ್ ಕಂಡಕ್ಟಿವಿಟಿ ಆಫ್ ದ ಎಲೆಕ್ಟ್ರೋಲೈಟ್. The sum of the conductivities of these 2 type of ions, it is equal to the total conductivity, that is total molar conductivities of the electrolyte substance or limiting molar conductivity of the electrolyte substance. Therefore mathematically ನಾನಿಲ್ಲಿ ತಗೊಂಡಿದ್ದೀನಿ the limiting molar conductivity of the sodium chloride, it is equal to the limiting molar conductivity contributed by the Na plus ion plus the limiting molar conductivity of Cl minus ion. ಇದೆರಡೂ ಸಮ್ಮನ್ನು ತಗೊಂಡ್ರೆ ನಮಗೆ ದ ಟೋಟಲ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಥವಾ ಟೋಟಲ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಗೊತ್ತಾಗುತ್ತೆ, ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ನಾನು ಸೋಡಿಯಂ ಕ್ಲೋರೈಡನ್ನು ತೊಗೊಂಡಿದ್ದೀನಿ. ಇಲ್ಲಿ ಸೋಡಿಯಂ ಕ್ಲೋರೈಡ್ ಇಟ್ ಈಸ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಈಗ ನನಗೆ ಸೋಡಿಯಂ ಕ್ಲೋರೈಡ್ಗೆ ಬೇಕಾದ್ರೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಬಂದಾಗ ಸೋಡಿಯಂ ಕ್ಲೋರೈಡ್ಗೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ ಗ್ರಾಫನ್ನು ಯೂಸ್ ಮಾಡಿಕೊಂಡು ನಾನು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿನ ಕಂಡುಹಿಡ್ಬೋದು. ಬಟ್ ಇಟ್ ಈಸ್ ನಾಟ್ ದ ಸೇಮ್ ಕೇಸ್ ಇನ್ ದ ಕೇಸ್ ಆಫ್ ವೀಕ್ ಎಲೆಕ್ಟ್ರೋಲೈಟ್. ವೀಕ್ ಎಲೆಕ್ಟ್ರೋಲೈಟನ್ನು ತಗೊಂಡಾಗ ಅಲ್ಲಿ ನಾನು ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕಾಗೋದಿಲ್ಲ. ಯಾವುದನ್ನು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದಟ್ ವೀಕ್ ಎಲೆಕ್ಟ್ರೋಲೈಟನ್ನು ಇಟ್ ಈಸ್ ನಾಟ್ ಪಾಸಿಬಲ್ ಟು ಕ್ಯಾಲ್ಕುಲೇಟ್. ಆ ಕಂಡೀಷನಲ್ಲಿ ನಾನು ಐ ಕ್ಯಾನ್ ಅಪ್ಲೈ ದಿಸ್ ಕೋಹ್ಲ್ರಾಶ್ ಲಾ. ಈ ಕೋಹ್ಲ್ರಾಶ್ ಲಾನ ಅಪ್ಲೈ ಮಾಡಿಕೊಂಡು ನಾನು ಐ ಕ್ಯಾನ್ ಕ್ಯಾಲ್ಕುಲೇಟ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ವೀಕ್ ಎಲೆಕ್ಟ್ರೋಲೈಟ್. ಹೇಗೆ ಮಾಡ್ತೀನಿ ಅಂತಂದರೆ ಬೈ ಕನ್ಸಿಡರಿಂಗ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟೀಸ್ ಆರ್ ದ ಮೋಲಾರ್ ಕಂಡಕ್ಟಿವಿಟೀಸ್ ಆಫ್ ದ ಸಮ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಬೈ ಯೂಸಿಂಗ್ 2 or more ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಇಟ್ ಈಸ್ ಪಾಸಿಬಲ್. ಅಂದರೆ 2 ಅಥವಾ 3 ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸನ್ನು ಕನ್ಸಿಡರ್ ಮಾಡ್ತೀನಿ. ಸೊ ರಿಲೇಟೆಡ್ ಟು ಅಂದರೆ ನಾನು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಏನು ಕನ್ಸಿಡರ್ ಮಾಡ್ತೀನಿ, ಆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸಿಂದ ನನಗೆ ವೀಕ್ ಎಲೆಕ್ಟ್ರೋಲೈಟ್ದು ಕಂಡಕ್ಟಿವಿಟಿ ಗೊತ್ತಾಗಬೇಕು ಅಂತಂದರೆ ಐ ಕ್ಯಾನ್ ಟೇಕ್ ಸಮ್ ಎಕ್ಸಾಂಪಲ್ಸ್ ಆಫ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆ್ಯಂಡ್ ಬೈ ಟೇಕಿಂಗ್ ದೋಸ್ molar conductivities or the limiting molar conductivities of the ions present in the strong electrolyte. I repeat, ನಾನು ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಬೈ ಕನ್ಸಿಡರಿಂಗ್
I will consider 2 or 3 strong electrolytes. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸಿಂದ ನನಗೆ ಅಯಾನ್ಸ್ ಬರುತ್ತೆ. ಕೋಲ್ರಾಸ್ ಲಾ ಪ್ರಕಾರ ನನಗೆ ಈಗ ಟೋಟಲ್ ಕಂಡಕ್ಟಿವಿಟಿ ಆಫ್ ದ ಟೋಟಲ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಎಲೆಕ್ಟ್ರೋಲೈಟ್ ಈಸ್ ಈಕ್ವಲ್ ಟು ದ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಸಮ್ ಆಫ್ ದ ಮೋಲಾರ್ ಕಂಡಕ್ಟಿವಿಟೀಸ್ ಆಫ್ ದ ಇಂಡಿವಿಜುವಲ್ ಅಯಾನ್ಸ್ ಅಂತಂದರೆ ಪಾಸಿಟಿವ್ ಅಯಾನ್ ಮತ್ತು ನೆಗೆಟಿವ್ ಅಯಾನ್. ಈಗ ಇಫ್ ಐ ನೋ ದ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಅಯಾನ್ಸ್ ಪ್ರೆಸೆಂಟ್ ಇನ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, and from that I can calculate, theoretically I can calculate the molar conductivity of a weak electrolyte. Therefore ಅದನ್ನು ನಾನು ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ವೀಕ್ ಎಲೆಕ್ಟ್ರೋಲೈಟನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅಥವಾ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಇಲ್ಲಿ ಅಂತಂದರೆ ಕೋಲ್ರಾಸನ್ನು ಅಪ್ಲೈ ಮಾಡ್ಕೊಳ್ತೀನಿ. ಹೆಂಗೆ ಮಾಡ್ತೀನಿ ಅನ್ನೋದನ್ನು ಮುಂದೆ ತೋರಿಸ್ತೀನಿ ನಿಮಗೆ. therefore ಇವಾಗ ನಾನು ಕೋಲ್ರಾಸ ತಗೊಂಡಾಗ ಕೋಲ್ರಾಸ ಹೇಳುತ್ತೆ ಇಲ್ಲಿ ಲ್ಯಾಂಬ್ಡಾ ನಾಟ್ m of sodium chloride, it is equal to lambda naught m of sodium ion plus lambda naught m of chloride ion, Cl minus ion. Where what is the meaning of in general ಅಂತ ಹೇಳಿದಾನೆ. ಇನ್ ಜನರಲ್ ಈ ಥರ ಹೇಳ್ತೀವಿ. ಇದು ಒಂದು ಎಕ್ಸಾಂಪಲ್ನ ತಗೊಂಡು ತೋರಿಸಿದ್ದು ನಿಮಗೆ. ಇನ್ ಜನರಲ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಟೋಟಲ್ ವೀಕ್ ಎಲೆಕ್ಟ್ರೋಲೈಟ್, ಇಟ್ ಈಸ್ ಈಕ್ವಲ್ ಟು ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಪ್ಲಸ್ ಅಯಾನ್ಸ್. ಇಲ್ಲಿ ನೀವು ಪ್ಲಸ್ ಅಂತ ತೊಗೊಂಡು ಅದು ಕೋಎಫಿಷಿಯಂಟ್ ಅಂತ ಅನ್ಕೊಳ್ಳಿ. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಪ್ಲಸ್ ಅಯಾನ್ ಅಂತ ತೋರಿಸ್ತೀನಿ. ಇಲ್ಲಿ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಮೈನಸ್ ಅಯಾನ್. ದೇರ್ಫೋರ್ ಅಲ್ಲಿ ಇಲ್ಲಿ ವಿ ಪ್ಲಸ್ಸು ಮತ್ತು ವಿ ಮೈನಸ್ ಅದು ಕೋಎಫಿಷಿಯಂಟ್ಸ್. ಅಲ್ಲಿ ರಿಯಾಕ್ಷನಲ್ಲಿ ಕೋಎಫಿಷಿಯಂಟ್ ಅಥವಾ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್ ಏನು ಬರುತ್ತೆ ಅದನ್ನು ವ್ಯಾಲ್ಯೂಸ್ ತೊಗೊತೀವಿ ಅಲ್ಲಿ. ನಾಟ್ ವರಿ ಅಬೌಟ್ ದಟ್. ದೇರ್ಫೋರ್ ದ ಟೋಟಲ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ weak electrolytes, it is equal to, or any electrolyte, it is equal to V plus that into lambda naught of plus V minus that into lambda naught of minus ಅಂತ ತೋರಿಸಿದ್ದೇನೆ. ವೇರ್ ಲ್ಯಾಂಬ್ಡಾ ನಾಟ್ ಆಫ್ m ಅಂತಂದರೆ ಇಲ್ಲಿ ಇಟ್ ಈಸ್ ಈಕ್ವಲ್ ಟು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಟೋಟಲ್ ಎಲೆಕ್ಟ್ರೋಲೈಟ್. ಲ್ಯಾಂಬ್ಡಾ ನಾಟ್ m ಆಫ್ ಪ್ಲಸ್ ಅಂತಂದರೆ ಅಥವಾ ಲ್ಯಾಂಬ್ಡಾ ನಾಟ್ ಪ್ಲಸ್ ಅಂತ ತಗೊಂಡ್ರೆ ಇಟ್ ಈಸ್ ಈಕ್ವಲ್ ಟು ದ ಕಂಡಕ್ಟಿವಿಟಿ ಕಾಂಟ್ರಿಬ್ಯೂಟೆಡ್ ಬೈ ದ ಪಾಸಿಟಿವ್ ಅಯಾನ್. ಲ್ಯಾಂಬ್ಡಾ ನಾಟ್ ಮೈನಸ್ ಅಂತಂದರೆ ಇಟ್ ಈಸ್ ಈಕ್ವಲ್ ಟು ದ ಮೋಲಾರ್ ಕಂಡಕ್ಟಿವಿಟಿ ಕಾಂಟ್ರಿಬ್ಯೂಟೆಡ್ ಬೈ ದ ನೆಗೆಟಿವ್ ಅಯಾನ್ಸ್. ಹೀಗೆ ಅರ್ಥ ಆಗ್ತಿದೆಯಲ್ಲ. ದೇರ್ಫೋರ್ ಇಟ್ ಈಸ್ ಆಲ್ ಅಬೌಟ್ ದ ಸ್ಟೇಟ್ಮೆಂಟ್ ಆಫ್ ದ ಕೋಲ್ರಾಸ್ ಲಾ ಅಂತ ಹೇಳ್ತಾನೆ. ಮತ್ತು ಅಲ್ಲಿ ಏನೇನು ಟರ್ಮ್ಸ್ ಬರುತ್ತೆ ಅದನ್ನು ಹೇಳ್ತಾ ಇದ್ದಾನೆ. ಲ್ಯಾಂಬ್ಡಾ ನಾಟ್ ಪ್ಲಸ್ ಇಟ್ ಈಸ್ ಈಕ್ವಲ್ ಟು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಕ್ಯಾಟಯಾನ್ ಪ್ಲಸ್ ಅಯಾನ್. And similarly lambda naught minus it is equal to limiting molar conductivity of anion. Therefore if I know the conductivity or the molar conductivity provided by the positive ions and the negative ions, very easily I can calculate the total molar conductivity or total limiting molar conductivity of an electrolyte substance very easily. ಅರ್ಥ ಆಗ್ತಿದೆ ನಿಮಗೆ. therefore ನೆಕ್ಸ್ಟ್ ಒಂದು ಎಕ್ಸಾಂಪಲನ್ನು ತಗೊಂಡು ನಿಮಗೆ ತೋರಿಸ್ತೀನಿ. ಆ್ಯಂಡ್ ದಿಸ್ ಲಾ ಇಟ್ ಈಸ್ ಯೂಸ್ಡ್ ಟು ಕ್ಯಾಲ್ಕುಲೇಟ್ ಆರ್ ಇಟ್ ಈಸ್ ಯೂಸ್ಡ್ ಟು ಡಿಟರ್ಮಿನ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಎ ವೀಕ್ ಎಲೆಕ್ಟ್ರೋಲೈಟ್. ಒಂದು ಸಿಂಪಲ್ ಎಕ್ಸಾಂಪಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಾನು ಲೆಟ್ ಮಿ ಕನ್ಸಿಡರ್ ಒಂದು ಸಿಂಪಲ್ ವೀಕ್ ಎಲೆಕ್ಟ್ರೋಲೈಟ್. ಒಂದು ವೀಕ್ ಎಲೆಕ್ಟ್ರೋಲೈಟನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. WE ಅಂತ ಬರ್ಕೊಳ್ತಾ ಇದ್ದೀನಿ. WE ಅಂತಂದರೆ ಅದನ್ನು ವೀಕ್ ಎಲೆಕ್ಟ್ರೋಲೈಟ್ ಅಂತ ಅಂದ್ಕೊಳ್ಳಿ. ಯಾವುದನ್ನು ತಗೊಳ್ತಾ ಇದ್ದೀನಿ ನಾನು ಇಲ್ಲಿ ವೀಕ್ ಎಲೆಕ್ಟ್ರೋಲೈಟ್ ಅಂತಂದರೆ ಐ ವಿಲ್ ಕನ್ಸಿಡರ್ CH3COOH. ಗೊತ್ತಾಗ್ತಿದೆಯಲ್ವಾ. ಈಗ ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ದ ವೀಕ್ ಎಲೆಕ್ಟ್ರೋಲೈಟ್. ಈಗ ಈ ವೀಕ್ ಎಲೆಕ್ಟ್ರೋಲೈಟ್ಗೆ ನಾನು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ one cannot able to determine the limiting molar conductivity by means of using this graph. ಈ ಗ್ರಾಫನ್ನು ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡೋಕ್ಕಾಗೋದಿಲ್ಲ. ಯಾಕೆ ಕ್ಯಾಲ್ಕುಲೇಟ್ ಮಾಡೋಕ್ಕಾಗೋದಿಲ್ಲ ಅಂತಲೇ ಹೀಗೆ ಹೋಗ್ತಾ ಇದೆ ಗ್ರಾಫು, ಆಯಿತಾ. ಇಟ್ ವಿಲ್ ನೆವರ್ ಮೀಟ್. ದೇರ್ಫೋರ್ ಈಗ ನಾನು ಕಂಡುಹಿಡಿಬೇಕು ಅಂತ ಏನು ಮಾಡ್ತೀನಿ, ಕೋಲ್ರಾಸ್ ಲಾನ ಅಪ್ಲೈ ಮಾಡ್ಕೊಳ್ತೀನಿ. ಕೋಲ್ರಾಸ್ ಲಾ ಅಪ್ಲೈ ಮಾಡ್ಕೊಂಡಾಗ ಫ್ರಮ್ ದಟ್ ಕೋಲ್ರಾಸ್ ಲಾ ಇಂದ ಇವಾಗ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದಟ್ ವೀಕ್ ಎಲೆಕ್ಟ್ರೋಲೈಟ್ ಏನಾಗುತ್ತೆ ಅಂತಂದರೆ, ಅಂದರೆ ಇದನ್ನು ಅಕ್ವಿಯಸ್ ಸೊಲ್ಯೂಷನಲ್ಲಿ ತೊಗೊಂಡಿದ್ದಾಗ ನಾನು ಸಿನ್ಸ್ ಇಟ್ ಈಸ್ ಎ ವೀಕ್ ಎಲೆಕ್ಟ್ರೋಲೈಟ್ ನನಗೆ ಇಲ್ಲಿ 2 ಅಯಾನ್ಸನ್ನು ಕೊಡುತ್ತೆ. ಜನರಲಿ CH3 ಒಂದು ನೆಗೆಟಿವ್ ಅಯಾನ್ ನೋಡಿ ಈ ಥರ ಅಸಿಟೇಟ್ ಅಯಾನ್ ಅಂತ ಕೊಡುತ್ತೆ, ಪ್ಲಸ್ ಇನ್ನೊಂದು H+ ಅಯಾನ್ಸ್ ಅಂತ ಕೊಡುತ್ತೆ. ಆ್ಯಂಡ್ ಅಕಾರ್ಡಿಂಗ್ ಟು ದಿಸ್ ಕೋಲ್ರಾಸ್ ಲಾ ಪ್ರಕಾರ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿನ ಬರ್ಕೊಂಡ್ರೆ ಇವಾಗ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಅಸ್ಟಿಕ್ ಆ್ಯಸಿಡ್ ಏನಾಗುತ್ತೆ
ಈಗ ನೋಡಿ ನಿಮಗೆ ಗೊತ್ತಾಗುತ್ತೆ. ಈಗ ಟೋಟಲ್ ಎಲೆಕ್ಟ್ರೋಲೈಟ್ದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಬೇಕು ನನಗೆ ಅಂತಂದರೆ ಐ ನೀಡ್ ಟು ನೋ ದ ವ್ಯಾಲ್ಯೂಸ್ ಆಫ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಲ್ಯಾಂಬ್ಡಾ ನಾಟ್ ಅಂತ ತೊಗೊಳ್ತೀನಿ. ಇದು ಸ್ಮಾಲ್ ಲ್ಯಾಂಬ್ಡಾ ಅಂತ ಬರ್ಕೊಂಡಿದ್ದೀನಿ, ಇದು ಬಿಗ್ ಲ್ಯಾಂಬ್ಡಾ. ಸ್ಮಾಲ್ ಲ್ಯಾಂಬ್ಡಾ ಯಾಕೆ ಅಂತ ತೊಗೊಂಡಿದ್ದೀನಿ ಅಂತಂದರೆ ಅದನ್ನು ಇಂಡಿವಿಜುವಲ್ ಅಯಾನ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಬಿಗ್ ಲ್ಯಾಂಬ್ಡಾ ಟೋಟಲ್ ಎಲೆಕ್ಟ್ರೋಲೈಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ದೇರ್ಫೋರ್ ಹಿಯರ್ ಇಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ನಾಟ್ ಆಫ್ ದ ಪ್ಲಸ್ ಅಯಾನ್. ಲ್ಯಾಂಬ್ಡಾ ನಾಟ್ ಆಫ್ ಪ್ಲಸ್ ಅಯಾನ್ ಯಾವುದಿಲ್ಲಿ ಪ್ಲಸ್ ಅಯಾನ್ ಅಂತಾನೆ H ಪ್ಲಸ್ ಅಯಾನ್ ಪ್ಲಸ್ ಲ್ಯಾಂಬ್ಡಾ ನಾಟ್ ಆಫ್ ಸ್ಟೇಟ್ ಅಯಾನ್ CH3COO minus. It is according to kohlrausch law. According to kohlrausch law, if I want to determine the limiting molar conductivity ಅಂತಂದರೆ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿನ ಹೀಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ. ಹೀಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನನಗೇನು ಗೊತ್ತಿರಬೇಕು ಇಲ್ಲಿ ನನಗೆ ನೋಡಿ. ಸೊ ಇಲ್ಲಿ ಲ್ಯಾಂಬ್ಡಾ ನಾಟ್ ಆಫ್ H ಪ್ಲಸ್ ಗೊತ್ತಿರಬೇಕು ಮತ್ತು ಲ್ಯಾಂಬ್ಡಾ ನಾಟ್ ಆಫ್ ಸ್ಟೇಟ್ ಅಯಾನ್ ಗೊತ್ತಿರಬೇಕು. ಅದೇಂಗೆ ಗೊತ್ತಾಗುತ್ತೆ ನನಗೆ ಲ್ಯಾಂಬ್ಡಾ ನಾಟ್ ಆಫ್ H ಪ್ಲಸ್ ಪಾಸಿಟಿವ್ ಅಯಾನ್ ಮತ್ತು ನೆಗೆಟಿವ್ ಅಯಾನ್ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅಥವಾ ಅದನ್ನು ತಿಳ್ಕೊಳ್ಳೋದಕ್ಕೆ ನಾನೇನು ಮಾಡ್ತೀನಿ, ಇನ್ನೇನು ಇಂಡೈರೆಕ್ಟ್ ಮೆಥಡ್ ಬರ್ತಾಯಿದ್ದೀನಿ. ಒಂದು ಇಂಡೈರೆಕ್ಟ್ ಮೆಥಡ್ನಲ್ಲಿ ನಾನೇನು ಮಾಡ್ಕೊಳ್ತೀನಿ ಅಂತಂದರೆ ಐ ಕ್ಯಾನ್ ನೋ ದ ವ್ಯಾಲ್ಯೂಸ್ ಆಫ್ ಲ್ಯಾಂಬ್ಡಾ ನಾಟ್ ಆಫ್ ಪ್ಲಸ್ ಆ್ಯಂಡ್ ಮೈನಸ್ ಅಯಾನ್ಸ್ ಆಫ್ ದ ವೀಕ್ ಎಲೆಕ್ಟ್ರೋಲೈಟ್. ಹೇಗೆ ಮಾಡ್ತಾಯಿದ್ದೀನಿ ಅಂತ ನೋಡಿ ಅಬ್ಸರ್ವ್ ಮಾಡಿ. ಸಪೋಸ್ ಈಗ ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ವೀಕ್ ಎಲೆಕ್ಟ್ರೋಲೈಟನ್ನು ಅಸಿಟಿಕ್ ಆ್ಯಸಿಡ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಲೆಟ್ ಮಿ ಕನ್ಸಿಡರ್ ಸಮ್ ಎಕ್ಸಾಂಪಲ್ಸ್ ಆಫ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಒಂದಷ್ಟು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸನ್ನು ನಾನು ಎಕ್ಸಾಂಪಲ್ಸ್ ಆಗಿ ತಗೊಳ್ತಾ ಇದ್ದೀನಿ. ಯಾವುದನ್ನು ಎಕ್ಸಾಂಪಲ್ ಆಗಿ ತಗೊಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ನನಗೆ ಮೂರು ಸ್ಟ್ರಾಂಗ್ ಎಲೆಕ್ಟ್ರೋಲೈಟನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಲೆಟ್ ಮಿ ಕನ್ಸಿಡರ್ 3 ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್. ಅದರಲ್ಲಿ ಒನ್ ಆಫ್ ದ ಎಲೆಕ್ಟ್ರೋಲೈಟ್ಸ್ ಇಟ್ ಈಸ್ ನಥಿಂಗ್ ಬಟ್ ನೋಡಿ ಹೀಗೆ ತಗೊಳ್ತಾ ಇದ್ದೀನಿ CH3COO ಇದೊಂದು ಸಾಲ್ಟ್ ಅಂತ ತಗೊಳ್ತೀನಿ. ಸೋಡಿಯಂ ಅಸಿಟೇಟ್ ಅಂತ ಕರಿತೀವಿ. ಇದನ್ನು ಏನಂತ ಕರಿತೀವಿ? ಸೋಡಿಯಂ ಅಸಿಟೇಟ್ ಅಂತ ಕರಿತೀವಿ. ಸೊ ದೇರ್ಫೋರ್ ಸೋಡಿಯಂ ಅಸಿಟೇಟ್ ಅಂತ ಒಂದು ಇದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟು. ಸಾಲ್ಟ್ ಇದು ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಎ ಸಾಲ್ಟ್ ಅಂತ ಹೇಳ್ತಾನೆ. ಆಲ್ ಸಾಲ್ಟ್ಸ್ ಆರ್ ನಥಿಂಗ್ ಬಟ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತಾನೆ ಸೋಡಿಯಂ ಅಸಿಟೇಟ್. ಪ್ಲಸ್ ಲೆಟ್ ಮಿ ಕನ್ಸಿಡರ್ ಒನ್ ಮೋರ್ ಎಕ್ಸಾಂಪಲ್ ಫಾರ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಇಟ್ ಈಸ್ ನಥಿಂಗ್ ಬಟ್ HCl ಕನ್ಸಿಡರ್ ಮಾಡ್ತೀನಿ. ಪ್ಲಸ್ ಇನ್ನೊಂದನ್ನು ತಗೊಳ್ತೀನಿ, ಇನ್ನೊಂದು ಸೋಡಿಯಂ ಕ್ಲೋರೈಡ್ NaCl. And remember one thing, all these electrolytes which I have chosen as an example for the strong electrolyte, these are nothing but the strong electrolyte. And very easily I can calculate the limiting molar conductivity of the strong electrolytes. ಈ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿನ ಕಂಡುಹಿಡಿಯೋದು ತುಂಬ ಸುಲಭ. ಗ್ರಾಫಿಕಲ್ ರೆಪ್ರೆಸೆಂಟೇಷನಿಂದ ಅದನ್ನೇ ಈಸಿಲಿ ಕಂಡುಹಿಡ್ಕೊಬೋದು. ಈಗ ವೀಕ್ ಎಲೆಕ್ಟ್ರೋಲೈಟನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾನೇನು ಮಾಡ್ತೀನಿ, ಇವಾಗ ಐ ಕ್ಯಾನ್ ಅಪ್ಲೈ ದಟ್ kohlrausch ಲಾನ ಅಪ್ಲೈ ಮಾಡ್ಕೊಳ್ತೀನಿ. ಆ kohlrausch ಲಾನ ಅಪ್ಲೈ ಮಾಡಿಕೊಂಡು ನಾನೇನು ಮಾಡ್ತೀನಿ, ಸೊ ಐ ಕ್ಯಾನ್ ಈಸಿಲಿ ಡಿಟರ್ಮಿನ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದಟ್ ವೀಕ್ ಎಲೆಕ್ಟ್ರೋಲೈಟ್. ಹೇಗೆ ಮಾಡ್ತಾಯಿದ್ದೀನಿ ನಾನು ಅಂತ ನೋಡಿ. ಹೆಂಗೆ ಬರುತ್ತೆ ನೋಡಿ, ಅರ್ಥ ಆಗುತ್ತೆ ನಿಮಗೆ, ಕ್ಲಿಯರಾಗಿ ಅರ್ಥ ಆಗುತ್ತೆ, ನೋಡ್ಕೊಳ್ತಾ ಹೋಗಿ. ಸೊ ಈಗ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಸೊ ಹೀಗೆ ತೊಗೊಳ್ತಾ ಇದ್ದೀನಿ ನೋಡಿ. ಐ ನೋ ದಟ್ ಈಗ ಫ್ರಮ್ ದಟ್ ಲ್ಯಾಂಬ್ಡಾ ನಾಟ್ ಆಫ್ ಅಸಿಟಿಕ್ ಆ್ಯಸಿಡ್ನ ತೊಗೊಬೇಕು ಅಂತಂದರೆ ನೋಡಿ ಅದು ಹಿಂಗೆ ಬರುತ್ತೆ. ಅಕಾರ್ಡಿಂಗ್ ಟು kohlrausch law, ಲ್ಯಾಂಬ್ಡಾ ನಾಟ್ ಆಫ್ ಅಸಿಟಿಕ್ ಆ್ಯಸಿಡ್ ಇಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ನಾಟ್ ಆಫ್ ಅಸಿಟೇಟ್ ಅಯಾನ್, that is CH3COO minus, plus lambda naught of ಇದು ಲ್ಯಾಂಬ್ಡಾ ನಾಟ್ ಅಂತ ಅನ್ಕೊಳ್ಳಿ, ಲ್ಯಾಂಬ್ಡಾ ನಾಟ್ ಆಫ್ H ಪ್ಲಸ್. ಇದು ವೀಕ್ ಎಲೆಕ್ಟ್ರೋಲೈಟಿಗೆ. ಈಗ ನಾನು 3 ಡಿಫ್ರೆಂಟ್ ಅಯಾನ್ಸನ್ನು ತೊಗೊಂಡಿದ್ದೀನಿ, 3 ಡಿಫ್ರೆಂಟ್ ಎಲೆಕ್ಟ್ರೋಲೈಟ್ಸನ್ನು ತೊಗೊಂಡಿದ್ದೀನಲ್ಲ, ಅದನ್ನು ಬರ್ಕೊಳ್ತೀನಿ ಇವಾಗ. ಮತ್ತು ನಾನು ಇನ್ನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ತೊಗೊಂಡಲ್ಲ, ಸೊ ದಟ್ ಈಸ್ ಲ್ಯಾಂಬ್ಡಾ ನಾಟ್ ಆಫ್ ಸೋಡಿಯಂ ಅಸಿಟೇಟ್. ಈಗೇನಾಗುತ್ತೆ, ಅಕಾರ್ಡಿಂಗ್ ಟು kohlrausch law ಹಿಂಗಾಗುತ್ತೆ. ನಾನೇನಾದರೂ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಸೋಡಿಯಂ ಅಸಿಟೇಟ್ಗೆ ನಾನು ಇದನ್ನು ಅಪ್ಲೈ ಮಾಡಿಕೊಂಡ್ರೆ, ಈಕ್ವೇಷನ್ ಅಪ್ಲೈ ಮಾಡಿಕೊಂಡ್ರೆ ಇಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ನಾಟ್ ಆಫ್ ಏನಾಗುತ್ತೆ, ಎಗೇನ್ ಅಸಿಟೇಟ್ ಅಯಾನ್ ಪ್ಲಸ್ ಲ್ಯಾಂಬ್ಡಾ ನಾಟ್ ಆಫ್ Na ಪ್ಲಸ್.
ಅಂದರೆ ಇದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಸೋಡಿಯಂ ಅಸಿಟೇಟ್ಗೆ. ಇನ್ ದ ಸೇಮ್ ವೇ ಇನ್ನೊಂದನೇ ಎಕ್ಸಾಂಪಲ್ ತೊಗೊಂಡೆ, HCl ತೊಗೊಂಡೆ ಅಲ್ಲ, ಅಥವಾ ಸೋಡಿಯಂ ಕ್ಲೋರೈಡ್ ಯಾವುದಾದ್ರು ತೊಗೊಳ್ಳಿ. ಸೊ ಅದರಲ್ಲಿ ಇನ್ನೊಂದನ್ನು ತೊಗೊಂಡೆ, ಲ್ಯಾಂಬ್ಡಾ ನಾಟ್ ಆಫ್ HCl ಅಂತ ತೊಗೊಂಡ್ರೆ ಅಕಾರ್ಡಿಂಗ್ ಟು ಕೋಲ್ರಾಸ್ ಏನಾಯಿತು, ಇದು ಲ್ಯಾಂಬ್ಡಾ ನಾಟ್ ಆಫ್ H ಪ್ಲಸ್ ಲ್ಯಾಂಬ್ಡಾ ನಾಟ್ ಆಫ್ Cl ಮೈನಸ್. ಇದು HClಗೆ. ಇನ್ನೂ ಒಂದನ್ನು ತೊಗೊಂಡಿದ್ದೀನಿ ನಾನು ಎಕ್ಸಾಂಪಲು. ಇನ್ನೊಂದು ಯಾವುದು ಅಂತಂದರೆ ಸೋಡಿಯಂ ಕ್ಲೋರೈಡ್ನ ತೊಗೊಂಡಿದ್ದೀನಿ. ಲ್ಯಾಂಬ್ಡಾ ನಾಟ್ ಆಫ್ ದ ಲಾಸ್ಟ್ ಕಾಂಪೌಂಡ್ ಸೋಡಿಯಂ ಕ್ಲೋರೈಡ್ ಇಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ನಾಟ್ ಆಫ್ Na ಪ್ಲಸ್ ಲ್ಯಾಂಬ್ಡಾ ನಾಟ್ ಆಫ್ Cl ಮೈನಸ್. ಹೀಗೆ ಬರ್ಕೊಂಡಿದ್ದೀನಿ. ಅಂದರೆ ದೀಸ್ ತ್ರೀ ಆರ್ ನಥಿಂಗ್ ಬಟ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ಗೆ ಈ ರೀತಿ ಬರ್ತಾ ಇದೆ. ವೀಕ್ ಎಲೆಕ್ಟ್ರೋಲೈಟ್ ಹಿಂಗಾಗಿದೆ. ಗೊತ್ತಾಗ್ತಿದೆಯಲ್ವಾ? ಸೊ ದೇಫೋ ಇವಾಗ ನನಗೆ ನೆಕ್ಸ್ಟ್ ಯಾವ ರೀತಿ ಇದನ್ನು ಕಂಡುಹಿಡ್ಕೊಳ್ತೀನಿ ನಾನು ಅಂತಂದರೆ, ಈಗ ನಾನು ಟೋಟಲಾಗಿ ಇದನ್ನು ಒಂದು ಈಕ್ವೇಷನ್ ಥರ ತೊಗೊಳ್ತೀನಿ ನೋಡಿ, ಒಂದು ಡೆರಿವೇಷನ್ ಥರ ತೊಗೊಳ್ತೀನಿ. ನಾನೇನು ಮಾಡ್ತೀನಿ ಅಂತಂದರೆ, ಈಗ ನಾನು ಇಫ್ ಐ ವಾಂಟ್ ಟು ಕ್ಯಾಲ್ಕುಲೇಟ್ ದಿಸ್ ಲ್ಯಾಂಬ್ಡಾ ನಾಟ್ ಆಫ್ ಫಸ್ಟಿಕ್ ಆ್ಯಸಿಡ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಫೈನಲಿ ಸೊ ಐ ಕ್ಯಾನ್ ಮೇಕ್ ಎನ್ ಇಕ್ವೇಷನ್, ಒಂದು ಡೆರಿವೇಷನ್ ಅಥವಾ ಒಂದು ಇಕ್ವೇಷನ್ನ ಅಥವಾ ಒಂದು ಮ್ಯಾಥಮ್ಯಾಟಿಕಲ್ ರೆಪ್ರೆಸೆಂಟೇಷನ್ ಈ ರೀತಿ ತೊಗೊಳ್ತೀನಿ ನೋಡಿ. ಫೈನಲಿ ಇಫ್ ಐ ವಾಂಟ್ ಟು ಕ್ಯಾಲ್ಕುಲೇಟ್ the acetic acid, that is limiting molar conductivity of the acetic acid, ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಈ ಥರ ಒಂದು ಈಕ್ವೇಷನ್ ತೊಗೊಳ್ತಾ ಇದ್ದೀನಿ. ಹೇಗೆ ತೊಗೊಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗುತ್ತೆ ನೋಡಿ, ಬರ್ಕೊಳ್ತೀನಿ ಈಗ. ನಾವು ಐ ವಾಂಟ್ ಟು ಕ್ಯಾಲ್ಕುಲೇಟ್ ದ ಲ್ಯಾಂಬ್ಡಾ ನಾಟ್ ಆಫ್ ಅಸಿಟಿಕ್ ಆ್ಯಸಿಡ್ ಅಲ್ಲ, ಇದನ್ನು ಬರ್ಕೊಳ್ತಾ ಇದ್ದೀನಿ ನೋಡಿ. ಲ್ಯಾಂಬ್ಡಾ ನಾಟ್ ಆಫ್ ಅಸಿಟಿಕ್ ಆ್ಯಸಿಡ್ನ ಈ ರೀತಿ ಬರ್ಕೊಳ್ತೀನಿ, ಒಂದು ಅರೇಂಜ್ಮೆಂಟ್ ಮಾಡ್ಕೊಳ್ತೀನಿ ನೋಡಿ. ಇಟ್ ಈಸ್ ಈಕ್ವಲ್ ಟು ಹೀಗೆ ತೊಗೊಂಬಂದು ನಾನು, ಇಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ನಾಟ್ ಆಫ್ ಸೋಡಿಯಂ ಅಸಿಟೇಟ್. ಒಂದು ಸಾಲ್ಟ್ ತೊಗೊಂಡಿದ್ದಲ್ಲ ಸೋಡಿಯಂ ಅಸಿಟೇಟ್ ಅಂತ, ಸೊ ಅದನ್ನು ಫಸ್ಟ್ ತೊಗೊಳ್ತೀನಿ. ಲ್ಯಾಂಬ್ಡಾ ನಾಟ್ ಆಫ್ ಸೋಡಿಯಂ ಅಸಿಟೇಟ್ ಪ್ಲಸ್ ಲ್ಯಾಂಬ್ಡಾ ನಾಟ್ ಆಫ್ HCl ಕೆಳಗಡೆ ನೋಡಿ, ದಟ್ ಮೈನಸ್ ಲ್ಯಾಂಬ್ಡಾ ನಾಟ್ ಆಫ್ NaCl ನೋಡಿ. ಇದೊಂದು ಈಕ್ವೇಷನ್ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗ್ತಾಯಿದೆ ಇಲ್ಲಿ ನೋಡಿ. ಸೊ ಲ್ಯಾಂಬ್ಡಾ ನಾಟ್ ಆಫ್ ಸೋಡಿಯಂ ಅಸಿಟೇಟ್ ನನಗೆ ಈಸಿಲಿ ಸಿಕ್ಬಿಡುತ್ತೆ, ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಸೊ ಫ್ರಮ್ ದಟ್ ಗ್ರಾಫಿಂದನೇ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಲ್ಯಾಂಬ್ಡಾ ನಾಟ್ ಆಫ್ HCl ಒನ್ಸ್ ಅಗೇನ್ ಐ ಕ್ಯಾನ್ ಕ್ಯಾಲ್ಕುಲೇಟ್ ಸಿನ್ಸ್ ಇಟ್ ಈಸ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಲ್ಯಾಂಬ್ಡಾ ನಾಟ್ ಆಫ್ NaCl ಒನ್ಸ್ ಅಗೇನ್ ಇಟ್ ಈಸ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಒನ್ಸ್ ಅಗೇನ್ ಅದಕ್ಕೂ ನಾನು ಸೊ ಯಾವುದನ್ನು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿನ ಈಸಿಲಿ ಕಂಡುಹಿಡ್ಕೊಬೋದು ಬೈ ಯೂಸಿಂಗ್ ದ ಗ್ರಾಫ್. ಸೊ ದೇಫೋ ಈಗ ನನಗೆ ಅಕಾರ್ಡಿಂಗ್ ಟು ದಟ್ ಸೊ ಕೋಲ್ರಾಸ್ ಪ್ರಕಾರ ಸೊ ನಾನೀಗ ಸೋಡಿಯಂ ಅಸಿಟಿಕ್ ಆ್ಯಸಿಡ್ದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿನ ಕಂಡುಹಿಡಿಬೇಕು ಅಂತಂದರೆ ಸೊ ಈ ರೀತಿ ಕಂಡುಹಿಡ್ಕೊಳ್ತೀನಿ. ಯಾವ ರೀತಿ ಅಂತಂದರೆ ಐ ವಿಲ್ ಟೇಕ್ ದ ವ್ಯಾಲ್ಯೂ ಆಫ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಸೋಡಿಯಂ ಅಸಿಟೇಟ್ ಪ್ಲಸ್ ಅದಕ್ಕೆ ನಾನು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ HCl ಅನ್ನು ಆ್ಯಡ್ ಮಾಡ್ತೀನಿ. ಇದೆರಡನ್ನೂ ಸಮ್ ಮಾಡಿ ನೆಕ್ಸ್ಟು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಸೋಡಿಯಂ ಕ್ಲೋರೈಡನ್ನು ಅದರಿಂದ ನಾನು ಮೈನಸ್ ಮಾಡ್ತೀನಿ. ಅಂದರೆ ಹೆಂಗಾಗುತ್ತೆ ಇದು ಅಂತಂದರೆ ನೋಡಿ, ಈಗ ಮಾಡಿದ್ದೀನಲ್ಲ, ಈಗ ಮಾಡಿರೋದನ್ನ ಹಿಂಗೆ ತೊಗೊಳ್ತಾ ಇದ್ದೀನಿ ನೋಡಿ. ಈಗೇನಾಗುತ್ತೆ ಇದು ಈಕ್ವೇಷನ್ ಅಂತಂದರೆ ಸೊ ದೇಫೋ ಲ್ಯಾಂಬ್ಡಾ ನಾಟ್ ಆಫ್ ಅಸಿಟಿಕ್ ಆ್ಯಸಿಡ್ ಹಿಂಗಿತ್ತಲ್ಲ ಅಸಿಟಿಕ್ ಆ್ಯಸಿಡ್ ಇಟ್ ಈಸ್ ಈಕ್ವಲ್ ಟು ನೋಡಿ, ಇದು ಲ್ಯಾಂಬ್ಡಾ ನಾಟ್ ಆಫ್ ಸೋಡಿಯಂ ಅಸಿಟೇಟ್ ಏನಿದೆ ಅದನ್ನು ಸ್ಪ್ಲಿಟ್ ಮಾಡ್ಕೊಳ್ತೀನಿ. ಇಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ನಾಟ್ ಆಫ್ CH3COO ಮೈನಸ್ ಪ್ಲಸ್ ಲ್ಯಾಂಬ್ಡಾ ನಾಟ್ ಆಫ್ Na ಪ್ಲಸ್. ಅಂದರೆ ಕಾಲ್ರೋಸ್ ಲಾ ಪ್ರಕಾರ ಇದನ್ನು ಸ್ಪ್ಲಿಟ್ ಮಾಡಿಕೊಂಡ್ರೆ ಏನಾಗುತ್ತೆ, ಅದು ಕಾಲ್ರೋಸ್ ಲಾ ಪ್ರಕಾರ ಲ್ಯಾಂಬ್ಡಾ ನಾಟ್ ಆಫ್ ಸೋಡಿಯಂ ಅಸಿಟೇಟ್ ಇಟ್ ಈಸ್ ಈಕ್ವಲ್ ಟು ಕೋಲ್ರಾಸ್ ಲಾ ಪ್ರಕಾರ ಇಟ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಮೋಲಾರ್ ಕಂಡಕ್ಟಿವಿಟೀಸ್ ಆಫ್ ದ ಟೂ ಟೈಪ್ಸ್ ಆಫ್ ಅಯಾನ್ಸ್ ಅಥವಾ ಇಂಡಿವಿಜುವಲ್ ಅಯಾನ್ಸ್. ದೇಫೋ ಲ್ಯಾಂಬ್ಡಾ ನಾಟ್ ಆಫ್ ಸೋಡಿಯಂ ಅಸಿಟೇಟ್ ಇಟ್ ಈಸ್ ಈಕ್ವಲ್ ಟು ಏನಾಯಿತು, ಹಿಂಗಾಯಿತು. ಪ್ಲಸ್ ಅದೇ ಥರ ಇಲ್ಲಿ ನಾನು ಲ್ಯಾಂಬ್ಡಾ ನಾಟ್ ಆಫ್ HCl ಅಂತ ತೊಗೊಂಡಿದ್ದೀನಿ. ಇದೇನಾಗುತ್ತೆ ಇವಾಗ ಇಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ನಾಟ್ ಆಫ್ H ಪ್ಲಸ್ ಕ್ಲಿಯರಾಗಿ ಅರ್ಥ ಆಗುತ್ತೆ ನೋಡಿ, ಪ್ಲಸ್ ಲ್ಯಾಂಬ್ಡಾ ನಾಟ್ ಆಫ್ ಏನಾಗುತ್ತೆ Cl ಮೈನಸ್. ಇದೆರಡು ಒಟ್ಟಿಗೆ ತೊಗೊಂಡ್ರೆ ಕೋಲ್ರಾಸ್ ಲಾ ಅಪ್ಲೈ ಮಾಡಿದೆ. ದಟ್ ಮೈನಸ್ ಲ್ಯಾಂಬ್ಡಾ ನಾಟ್ ಆಫ್ NaCl ಏನಾಗುತ್ತೆ ಇಟ್ ಈಸ್ ಈಕ್ವಲ್ ಟು ಕೋಲ್ರಾಸ್ ಲಾ ಪ್ರಕಾರ ಇಟ್ ಈಸ್ ಈಕ್ವಲ್ ಟು ಸಮ್ ಆಫ್ ಲ್ಯಾಂಬ್ಡಾ ನಾಟ್ ಆಫ್ Na ಪ್ಲಸ್ ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಲ್ಯಾಂಬ್ಡಾ ನಾಟ್ ಆಫ್ Cl ಮೈನಸ್. ನೋಡಿ ಇದು ಬಿಡ್ಸ್ ಬರ್ಕೊಂಡೆ. ಫಸ್ಟು ಲ್ಯಾಂಬ್ಡಾ ನಾಟ್ ಆಫ್ ಅಸಿಟಿಕ್ ಆ್ಯಸಿಡ್ನ ಈ ರೀತಿ ತೊಗೊಬೋದು, ಕ್ಯಾಲ್ಕುಲೇಷನಲ್ಲಿ ಈ ರೀತಿ ತೊಗೊಬೋದು ಅಂತ ಹೇಳಿದೆ.
ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಅದನ್ನು ಡಿಟರ್ಮಿನ್ ಮಾಡೋದಕ್ಕೆ ಐ ಆಮ್ ಟೇಕಿಂಗ್ ದ ವ್ಯಾಲ್ಯೂಸ್ ಆಫ್ ಮೋಲಾರ್ ಕಂಡಕ್ಟಿವಿಟೀಸ್ ಆಫ್ 3 ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್, ದಟ್ ಈಸ್ ಒಂದು ಸೋಡಿಯಂ ಅಸಿಟೇಟ್, ಮತ್ತು ಇನ್ನೊಂದು HCl, ಮತ್ತು ಇನ್ನೊಂದು ಸೋಡಿಯಂ ಕ್ಲೋರೈಡ್. ಸೊ ಈಗ ಅದನ್ನು ಯಾವ ರೀತಿ ನನಗೆ ಹೆಂಗೆ ಬೇಕು ಆ ಥರ ಒಂದು ಅರೇಂಜ್ಮೆಂಟ್ ಮಾಡಿಕೊಂಡು ಅಸ್ಟಿಕ್ ಆ್ಯಸಿಡ್ ಮೋಲಾರ್ ಕಂಡಕ್ಟಿವಿಟಿನ ಕಂಡುಹಿಡಿಬೇಕು ಅಂತಲೇ ಈ ಥರ ಒಂದು ಈಕ್ವೇಷನ್ನ ತೊಗೊಂಡು ಏನು ಮಾಡಿದ್ದೀನಿ, ನೆಕ್ಸ್ಟು ಕಾರ್ಲೋಸ್ ಲಾ, ಪ್ರತಿಯೊಂದಕ್ಕೂ ಕಾರ್ಲೋಸ್ ಲಾನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಲೆಫ್ಟ್ ಸೈಡಲ್ಲೇ ಹಾಗೆ ಬರ್ಕೊಂಡೆ, ದಟ್ ಈಸ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಅಸಿಟಿಕ್ ಆ್ಯಸಿಡ್ ಇಟ್ ಈಸ್ ಈಕ್ವಲ್ ಟು ರೈಟ್ ಸೈಡ್ನಲ್ಲಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಏನು ಬರುತ್ತೆ ಅದನ್ನು ಸ್ಪ್ಲಿಟ್ ಮಾಡ್ಕೊಳ್ತಾ ಇದ್ದೀನಿ. ಕೋಲ್ರಾಸ್ ಲಾ ಪ್ರಕಾರ ಏನು ಸ್ಟೇಟ್ಮೆಂಟ್ ಬರುತ್ತೆ ಆ ಪ್ರಕಾರ ಬರ್ಕೊಂಡೆ. ಗೊತ್ತಾಯ್ತಲ್ಲ? ಲಾಸ್ಟಲ್ಲಿ ಏನು ಮಾಡಿದ್ದೀನಿ, ಹಿಂಗೆ ಬಂದಿದೆ. ಇವಾಗ ನೋಡಿ, ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಕೆಲವೊಂದು ಕ್ಯಾನ್ಸಲ್ ಆಗುತ್ತೆ ನೋಡಿ. ಇಲ್ಲಿ ಲ್ಯಾಂಬ್ಡಾ ನಾಟ್ ಆಫ್ ಅಸಿಟೇಟ್ ಅಯಾನ್ ಇದೆ, ಇನ್ನೆಲ್ಲೂ ಇಲ್ಲ. ಲ್ಯಾಂಬ್ಡಾ ನಾಟ್ ಆಫ್ ಅಸಿಟೇಟ್ ಅಯಾನ್ ಎಲ್ಲೂ ಇಲ್ಲ, ದೇರ್ಫೋರ್ ಅದು ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲಿ ಲ್ಯಾಂಬ್ಡಾ ನಾಟ್ ಆಫ್ Na+ ಇದೆ, ಲ್ಯಾಂಬ್ಡಾ ನಾಟ್ ಆಫ್ Na+ ಇದೆ. ಇನ್ನೊಂದು ಕಡೆ ನೋಡಿ ಲ್ಯಾಂಬ್ಡಾ ನಾಟ್ ಆಫ್ Na+ ಇದೆ ನೋಡಿ. ಇಲ್ಲಿ ಪ್ಲಸ್ಸು ಇಲ್ಲಿ ಮೈನಸ್, ಇದೆರಡು ಕ್ಯಾನ್ಸಲ್ ಆಗುತ್ತೆ, ಇದೆರಡು ಹೊರಟೋಯ್ತು. ಗೊತ್ತಾಯ್ತಲ್ಲ? ಅದೇ ಥರ ಇಲ್ಲಿ ಲ್ಯಾಂಬ್ಡಾ ನಾಟ್ ಆಫ್ H+ ಇದೆ, ಬೇರೆ ಕಡೆ ಲ್ಯಾಂಬ್ಡಾ ನಾಟ್ ಆಫ್ H+ ಇಲ್ಲ, ಅದೇನು ಟಚ್ ಮಾಡೋಂಗಿಲ್ಲ. ಇನ್ನೊಂದು ಕಡೆಗೆ ಲ್ಯಾಂಬ್ಡಾ ನಾಟ್ ಆಫ್ ಇಲ್ಲಿ Cl- ಇದೆ, ಪ್ಲಸ್ ಇದೆ. ಈ ಕಡೆಗೆ ಮೈನಸ್ ಲ್ಯಾಂಬ್ಡಾ ನಾಟ್ ಆಫ್ Cl- ಇದೆ, ಇದೆರಡು ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳ್ಕೊಂಡಿದ್ದೇನಾಯಿತು ಇಲ್ಲಿ ಅಂತಂದರೆ ಇಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ನಾಟ್ ಆಫ್ ಅಸಿಟೇಟ್ CH3CO- ಅಯಾನ್ ಇಲ್ಲಿ ಪ್ಲಸ್ ಲ್ಯಾಂಬ್ಡಾ ನಾಟ್ ಆಫ್ H+. ಆ್ಯಂಡ್ ವೆರಿ ಕ್ಲಿಯರ್ಲಿ ಯು ಕ್ಯಾನ್ ಸಿ ಇಯರ್ ಇಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂತಂದರೆ ಫೈನಲ್ ಆಗಿ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ನನಗೆ ಫೈನಲ್ ಆಗಿ ಕೆಳಗಡೆ ಇಲ್ಲಿ ಬರಿತಾ ಇದೆ ನೋಡ್ಕೊಳ್ಳಿ. ಇದು ಹಿಂಗಾಗುತ್ತೆ. ಏನು ಅಂತ ಎಲ್ಲನೂ ಕ್ಯಾನ್ಸಲ್ ಮಾಡಿ ಎಲ್ಲನೂ ಬರೆದಾದ್ಮೇಲೆ ಕೊನೆಯಲ್ಲಿ ಇದು ಉಳ್ಕೊಳ್ಳುತ್ತೆ. ದಟ್ ಈಸ್ ಲ್ಯಾಂಬ್ಡಾ ನಾಟ್ ಆಫ್ ಅಸ್ಟಿಕ್ ಆ್ಯಸಿಡ್, ಲ್ಯಾಂಬ್ಡಾ ನಾಟ್ ಆಫ್ ಅಸ್ಟಿಕ್ ಆ್ಯಸಿಡ್ ಇಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ನಾಟ್ ಆಫ್ ಅಸ್ಟೇಟ್ ಅಯಾನ್ CH3CO- ಅಯಾನ್ ಪ್ಲಸ್ ಲ್ಯಾಂಬ್ಡಾ ನಾಟ್ ಆಫ್ H+, ಇಷ್ಟು ಉಳ್ಕೊಳ್ಳುತ್ತೆ. ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ದ ಕೋಲ್ರಾಸ್ ಲಾ. ಗೊತ್ತಾಯ್ತಲ್ಲಪ್ಪ? ಸೊ ದೇರ್ಫೋರ್ ಇದು ಬರಬೇಕು ಅಂತಂದರೆ ಏನು ಮಾಡಿದೆ ನಾವು ಅಂತಂದರೆ ಜಸ್ಟ್ ಏನೂ ಮಾಡಲಿಲ್ಲ. ಸೊ ನನಗೆ ರಿಲೇಟೆಡು ನನಗೆ 3 ಸ್ಟ್ರಾಂಗ್ ಎಲೆಕ್ಟ್ರೋಲೈಟನ್ನು ತೊಗೊಂಡು 3 ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ದು ಸೊ ಮೋಲಾರ್ ಕಂಡಕ್ಟಿವಿಟಿನ ಕಂಡಿಡ್ಕೊಂಡೆ. ಆ 3 ಮೋಲಾರ್ ಕಂಡಕ್ಟಿವಿಟಿನ ಜಸ್ಟ್ ಸಮ್ಮೇಷನ್ ಜಸ್ಟ್ ಕ್ಯಾಲ್ಕುಲೇಷನ್ ಮಾಡಿಕೊಂಡೆ. ನನಗೆ ಹೆಂಗೆ ಬೇಕು ಹಂಗೆ ಮಾಡಿಕೊಂಡೆ. ಸೊ ಈ ರೀತಿ ಎರಡನ್ನು ಆ್ಯಡ್ ಮಾಡಿದೆ, ಇನ್ನೊಂದನ್ನು ಕಳೆದೆ. ಹೀಗೆ ದೇರ್ಫೋರ್ ಬೈ making that equation, by making that simple mathematics, it is possible to calculate or to determine the limiting molar conductivity of any weak electrolyte ಅಂತ ಹೇಳ್ತಾನೆ. ದೇರ್ಫೋರ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇದನ್ನು. ಸೊ ದೇರ್ಫೋರ್ ನಿಮಗೆ ಇಲ್ಲಿ ಒಂದು ಸಣ್ಣ ಅಸೈನ್ಮೆಂಟನ್ನು ಕೊಡ್ತೀನಿ. ಸೊ ಏನು ಅಸೈನ್ಮೆಂಟ್ ಕೊಡ್ತಾ ಇದ್ದೀನಿ ಅಂತಂದರೆ ಅದೇ ಥರ ನನಗೆ ಇವಾಗ ಇನ್ನೊಂದು ವೀಕ್ ಎಲೆಕ್ಟ್ರೋಲೈಟನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ ನೋಡಿ. ಐ ವಾಂಟ್ ಟು ಡಿಟರ್ಮಿನ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಎ ವೀಕ್ ಎಲೆಕ್ಟ್ರೋಲೈಟ್. ಆ್ಯಂಡ್ ವಾಟ್ ಇಸ್ ದಟ್ ವೀಕ್ ಎಲೆಕ್ಟ್ರೋಲೈಟ್ ಅಂತಂದರೆ ಇಟ್ ಈಸ್ ಬೇಸ್ ಅಂತ ತೊಗೊಂಡಿದ್ದೀನಿ. ಇದು ಆ್ಯಸಿಡ್ ತೊಗೊಂಡಿದ್ದೆ. ಒಂದು ವೀಕ್ ಬೇಸನ್ನು ತೊಗೊಳ್ತಾ ಇದ್ದೀನಿ ನೋಡಿ. ಒಂದು ವೀಕ್ ಬೇಸ್ ಯಾವುದು ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಅಮೋನಿಯಂ ಹೈಡ್ರಾಕ್ಸೈಡ್. ಯಾವುದು? ಅಮೋನಿಯಂ ಹೈಡ್ರಾಕ್ಸೈಡ್. ನೌ ಐ ವಾಂಟ್ ಟು ಡಿಟರ್ಮಿನ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಅಮೋನಿಯಂ ಹೈಡ್ರಾಕ್ಸೈಡ್ NH4OH. ನನಗೆ ಇದಕ್ಕೆ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಬೇಕು. How do you find this the limiting molar conductivity of this ammonium hydroxide? By using the applications of ಕೋಲ್ರಾಸ್ ಲಾ. ನಾನು ಅಸಿಟಿಕ್ ಆ್ಯಸಿಡನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೇ ಥರ ನನಗೆ ನೀವೇನು ಮಾಡಬೇಕು, ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ಒಂದು ವೀಕ್ ಎಲೆಕ್ಟ್ರೋಲೈಟನ್ನು ತೊಗೊಂಡಿದ್ದೀನಿ. ಐ ವಾಂಟ್ ಟು ಡಿಟರ್ಮಿನ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದಟ್ ವೀಕ್ ಎಲೆಕ್ಟ್ರೋಲೈಟ್ ಅಮೋನಿಯಂ ಹೈಡ್ರಾಕ್ಸೈಡ್. Now you need to calculate or you need to find the solution for this. ಯಾವ ಥರ? ಯು ನೀಡ್ ಟು ಕನ್ಸಿಡರ್ 3 ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಫಾರ್ ದಿಸ್ ರಿಲೇಟೆಡ್ ಟು ದಿಸ್ ವೀಕ್ ಎಲೆಕ್ಟ್ರೋಲೈಟ್. ಈ ಎಲೆಕ್ಟ್ರೋಲೈಟ್ಗೆ ಸಂಬಂಧಪಟ್ಟಂತೆ 3 ಸ್ಟ್ರಾಂಗ್ ಎಲೆಕ್ಟ್ರೋಲೈಟನ್ನು ಕನ್ಸಿಡರ್ ಮಾಡಿ ನೀವು ಅದನ್ನು ನಾನು ಮ್ಯಾಥಮೆಟಿಕ್ಸಲ್ಲಿ ಒಂದು ಈಕ್ವೇಷನ್ ಥರ ಕ್ಯಾಲ್ಕುಲೇಟ್ ಮಾಡೋದನ್ನಲ್ಲ ಆ ಥರ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಬೇಕು. ಸೊ ನೀವು ಅದನ್ನು ಮಾಡಿ ಇದಕ್ಕೆ ಸೊಲ್ಯೂಷನ್ ಕಂಡುಹಿಡಿದು ಅದನ್ನು ಸೊಲ್ಯೂಷನ್ ಬರೆದು ನನಗೆ ವಾಟ್ಸಪ್ ಮಾಡಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಮಾಡ್ತೀರಾ ಅಲ್ವಾ? ಮಾಡ್ತೀರಾ ನೀವು? ನಿಮ್ಗೆ ಅರ್ಥ ಆಗಿರುತ್ತೆ. ನಿಮ್ಗೆ ಅರ್ಥ ಆಗಿದ್ದರೆ ನೀವು ಮಾಡ್ತೀರಿ. ಸೊ ನನ್ನ ವಾಟ್ಸಪ್ಗೆ ನಂಬರಿಗೆ ನೀವು ಅದನ್ನು ಪೋಸ್ಟ್ ಮಾಡ್ತೀರಿ. ಸೊ ದೇರ್ಫೋರ್ ಇಟ್ ಈಸ್ ಆಲ್ ಅಬೌಟ್ ದ ಕೋಲ್ರಾಸ್ ಲಾ ಅಂತ ಹೇಳ್ತಾನೆ. ಆ್ಯಂಡ್ ಬೈ ಯೂಸಿಂಗ್ ದಿಸ್ ಕೋಲ್ರಾಸ್ ಲಾ ಸೊ ನಾವು ಏನೇನು ಮಾಡ್ಬೋದು ಅಂದರೆ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ದಿಸ್ ಕೋಲ್ರಾಸ್ ಲಾ ಅಂತ ಬಂದಾಗ ಸೊ ಕೆಲವೊಂದು ಅಪ್ಲಿಕೇಶನ್ಸನ್ನು ಹೇಳುತ್ತೆ ಇದು. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಇಟ್ ಈಸ್ ನಥಿಂಗ್ ಬಟ್ ದ ಅಪ್ಲಿಕೇಶನ್ ಆಫ್ ಕೋಲ್ರಾಸ್ ಲಾ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ಈ ಕೋಲ್ರಾಸ್ ಲಾನ ಅಪ್ಲೈ ಮಾಡಿಕೊಂಡು ನಾನು ಏನು ಕಂಡುಹಿಡಿಬೋದು ಅಥವಾ ಏನು ಮಾಡ್ಬೋದು, ನಾನು ಎಲ್ಲಿ ಯೂಸ್ ಮಾಡ್ಬೋದು ಕೋಲ್ರಾಸ್ ಲಾನ, ಎಲ್ಲಿ ಅಪ್ಲೈ ಮಾಡ್ಕೊಬೋದು ಅಂತ ಅಂದಾಗ
I can take 3 very important applications here. ಅದರಲ್ಲಿ ಒಂದು ಸಿಂಪಲ್ ಅಪ್ಲಿಕೇಶನ್ ಯಾವುದು ಅಂತಂದರೆ, ಸೊ ವೆರಿ ಬೇಸಿಕ್ ಫಂಡಮೆಂಟಲಿ, ಸೊ ದಿಸ್ ಕೋಲ್ರಾಸ್ ಲಾ ವಿಚ್ ಈಸ್ used or which is applicable for the calculation of the limiting molar conductivity of any weak electrolyte substance. ಇದು ಒಂದು ಸಿಂಪಲ್ ಅಪ್ಲಿಕೇಶನ್ ಅಥವಾ ಯೂಸ್ ಆಫ್ ದ ಸೊ ಕೋಲ್ರಾಸ್ ಲಾ. ನಿಮ್ಗೆ ಗೊತ್ತಿದೆ ಇದು. ಯೂಸಿಂಗ್ ದಿಸ್ ಕೋಲ್ರಾಸ್ ಲಾ, ದ ಲಿಮಿಟಿಂಗ್ molar conductivity of an electrolyte, that means a weak electrolyte, in general weak electrolyte, is determined. So other than this, finding out the limiting molar conductivity of the electrolyte, other than that, ಬೇರೆ ಏನಾದರೂ ಅಪ್ಲಿಕೇಶನ್ಸ್ ಇದೆಯಾ ಅಥವಾ ಬೇರೆ ಏನಾದರೂ ಯೂಸಸ್ ಇದೆಯಾ ಅಂತಂದರೆ ಇದೆ ಅಂತ ಹೇಳ್ತಾನೆ. ಸೊ ಇನ್ನೊಂದು ಅಪ್ಲಿಕೇಶನ್ ಏನು ಅಂತಂದರೆ, ಯೂಸಿಂಗ್ ದಿಸ್ ಕೋಲ್ರಾಸ್ ಲಾ ಇಟ್ ಈಸ್ ಪಾಸಿಬಲ್ ಟು ಡಿಟರ್ಮಿನ್ ದ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ಎ ಎಲೆಕ್ಟ್ರೋಲೈಟ್. ಇಟ್ ಈಸ್ ಆಲ್ಸೋ ಪಾಸಿಬಲ್ ಟು ಡಿಟರ್ಮಿನ್ ದ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ದ ಎಲೆಕ್ಟ್ರೋಲೈಟ್ನ ಒಂದು ಡಿಗ್ರಿ ಆಫ್ ಡಿಸೋಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೇಗೆ ಮಾಡ್ತೀರಿ? ಅದಕ್ಕೊಂದು ಈಕ್ವೇಷನ್ ಬರುತ್ತೆ ನೋಡಿ. ಸೊ ಅದು ನಿಮಗೆ ಕಾಣ್ತಾ ಇಲ್ಲ ಅದು. ಆ್ಯಂಡ್ ಐ ಕ್ಯಾನ್ ಕ್ಯಾಲ್ಕುಲೇಟ್ ದ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ಎಲೆಕ್ಟ್ರೋಲೈಟ್ ಸೊ ಬೈ ಟೇಕಿಂಗ್ 2 ವ್ಯಾಲ್ಯೂಸ್. ಯಾವ 2 ವ್ಯಾಲ್ಯೂಸನ್ನು ಕನ್ಸಿಡರ್ ಮಾಡ್ತೀನಿ ಇಲ್ಲಿ ಅಂತಂದರೆ, ಬೈ ಟೇಕಿಂಗ್ ದ ಒಂದು ಮೋಲಾರ್ ಕಂಡಕ್ಟಿವಿಟಿ ಆಫ್ ದಟ್ ಎಲೆಕ್ಟ್ರೋಲೈಟ್ ಅಟ್ ಎನಿ ಗಿವನ್ ಕಂಡೀಷನ್, ಅಟ್ ಎನಿ ಗಿವನ್ ಕಾನ್ಸಂಟ್ರೇಷನ್, ಆ್ಯಂಡ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಎರಡು ವ್ಯಾಲ್ಯೂ ಗೊತ್ತಿರಬೇಕು ನನಗೆ. ಒಂದು ಸಿಂಪ್ಲಿ ಜನರಲ್ ಆಗಿ ಮೋಲಾರ್ ಕಂಡಕ್ಟಿವಿಟಿ ಅಟ್ ಎನಿ ಗಿವನ್ ಕಾನ್ಸಂಟ್ರೇಷನ್ ಗೊತ್ತಿರಬೇಕು. ಇನ್ನೊಂದು ಫಾರ್ ದಟ್ ಎಲೆಕ್ಟ್ರೋಲೈಟ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಎಲೆಕ್ಟ್ರೋಲೈಟು ನಮಗೆ ಗೊತ್ತಿರಬೇಕು. ಸೊ ಅದನ್ನು ತಗೊಂಡು, ಅದು 2 ವ್ಯಾಲ್ಯೂಸನ್ನು ತೊಗೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಯಾವ ರೀತಿ ಅಂತಂದರೆ, ಆಲ್ಫಾ ಇಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಮ್ ಡಿವೈಡೆಡ್ ಬೈ ಲ್ಯಾಂಬ್ಡಾ ಎಮ್ ನಾಟ್. ದೇರ್ಫೋರ್ ಈಗ ನಾನು ಡಿಗ್ರಿ ಆಫ್ ಡಿಸೋಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನಾನು ಈ ಈಕ್ವೇಷನ್ನ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಹೇಳ್ತಾನೆ ಅಕಾರ್ಡಿಂಗ್ ಟು ಕೋಲ್ರಾಸ್ ಲಾ. ಈಗ ಲ್ಯಾಂಬ್ಡಾ ಎಮ್ ಅಥವಾ ಲ್ಯಾಂಬ್ಡಾ ಎಮ್ ನಾಟನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಅದು ಕೋಲ್ರಾಸ್ ಲಾ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದೇರ್ಫೋರ್, ಸೊ ದಟ್ ಕೋಲ್ರಾಸ್ ಲಾ, ಸೊ ವಿಚ್ ಈಸ್ ಯೂಸ್ಡ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ಆರ್ ಟು ಡಿಟರ್ಮಿನ್ ದ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಬೈ ಯೂಸಿಂಗ್ ದ ಫಾರ್ಮುಲಾ ಆಲ್ಫಾ ಇಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಮ್ ಡಿವೈಡೆಡ್ ಬೈ ಲ್ಯಾಂಬ್ಡಾ ಎಮ್ ನಾಟ್. It is the another application of the respective ಕೋಲ್ರಾಸ್ ಲಾ. ಇದನ್ನು ಸಣ್ಣ ಬರೀತಿ ನೋಡಿ. ಇಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಮ್ ಡಿವೈಡೆಡ್ ಬೈ ಲ್ಯಾಂಬ್ಡಾ ಎಮ್ ನಾಟ್. ದ ಅದರ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಅಂತ ತಗೊಂಡ್ರೆ ಇನ್ನೊಂದು ಅಪ್ಲಿಕೇಶನ್ ಬರುತ್ತೆ. ದಟ್ ಕೋಲ್ರಾಸ್ ಲಾ ಇಟ್ ಈಸ್ ಆಲ್ಸೋ ಯೂಸ್ಡ್ ಟು ಡಿಟರ್ಮಿನ್ ದ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಎ ವೀಕ್ ಎಲೆಕ್ಟ್ರೋಲೈಟ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಆಫ್ ದ ಕೋಲ್ರಾಸ್ ಲಾ ಅಂತಂದರೆ, ಸೊ ಇದನ್ನು ಯೂಸ್ ಮಾಡಿಕೊಂಡು ಕೋಲ್ರಾಸ್ ಲಾ ಯೂಸ್ ಮಾಡಿಕೊಂಡು ಇಟ್ ಈಸ್ ಪಾಸಿಬಲ್ ಟು ಡಿಟರ್ಮಿನ್ ದ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಕೆ. ನಿಮಗೆ ಗೊತ್ತಿದೆ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅಂತಂದರೆ ಏನು, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಎಲ್ಲ ನೋಡಿದ್ರಿ ನೀವು. ಈ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಎ ವೀಕ್ ಎಲೆಕ್ಟ್ರೋಲೈಟ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀನಿ ಅಂತಂದರೆ, ಸೊ ಅದನ್ನು ಈ ರೀತಿ ಫೈಂಡ್ ಔಟ್ ಮಾಡ್ತಿದ್ರಿ ಬೈ ಯೂಸಿಂಗ್ ದ ಈಕ್ವೇಷನ್ ದಟ್ ಈಸ್ ಸಿ ಇಂಟು ಲ್ಯಾಂಬ್ಡಾ ಎಮ್ ಡಿವೈಡೆಡ್ ಬೈ, ಇದು ಲ್ಯಾಂಬ್ಡಾ ಎಮ್ ಡಿವೈಡೆಡ್ ಬೈ ಲ್ಯಾಂಬ್ಡಾ ಎಮ್ ನಾಟ್ ದಟ್ ಇಂಟು ಲ್ಯಾಂಬ್ಡಾ ಎಮ್ ನಾಟ್ ಮೈನಸ್ ಲ್ಯಾಂಬ್ಡಾ ಎಮ್. ಇದು ಅಲ್ಲಿ ಬರ್ತಿದ್ದೀನಿ, ನಿಮ್ಗೆ ಕಾಣೋದಿಲ್ಲ ಅನಿಸುತ್ತೆ, ಅದಕ್ಕೆ ಬರ್ತೀನಿ. ಇಲ್ಲಿ ಕೆಳಗಡೆ ಎಮ್ ಅಂತ ಅಂದ್ಕೊಳ್ಳೋದು. ಸೊ ದ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಎನಿ ವೀಕ್ ಎಲೆಕ್ಟ್ರೋಲೈಟ್ ವಿಚ್ ಕ್ಯಾನ್ ಬಿ ಈಸಿಲಿ ಡಿಟರ್ಮಿನ್ಡ್ ಬೈ ಯೂಸಿಂಗ್ ದ ಈಕ್ವೇಷನ್ ದಟ್ ಇಸ್ ಸಿ ಇಂಟು ಲ್ಯಾಂಬ್ಡಾ ಎಮ್. ಸಿ ಅಂದರೆ ಕಾನ್ಸಂಟ್ರೇಷನ್ ಆಫ್ ದ ಎಲೆಕ್ಟ್ರೋಲೈಟ್, ಲ್ಯಾಂಬ್ಡಾ ಎಮ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದಟ್ ಎಲೆಕ್ಟ್ರೋಲೈಟ್ ಅಟ್ ಎನಿ ಗಿವನ್ ಕಾನ್ಸಂಟ್ರೇಷನ್. ಲ್ಯಾಂಬ್ಡಾ ಎಮ್ ನಾಟ್ ಎರಡು ಕಡೆ ಬರುತ್ತೆ ಇಲ್ಲಿ, ಲ್ಯಾಂಬ್ಡಾ ಎಮ್ ನಾಟ್ ಅಂತಾನೆ ಇಟ್ ಈಸ್ ನಥಿಂಗ್ ಬಟ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್, ದ ಸೇಮ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್. Therefore, by using this simple equation, dissociation constant of any electrolyte or weak electrolyte can be determined by using this ಕೋಲ್ರಾಸ್ law, and that is what the application of the ಕೋಲ್ರಾಸ್ law. These are the simple applications of the ಕೋಲ್ರಾಸ್ law ಅಂತ ಹೇಳ್ತೀವಿ. ನಿಮ್ಗೆ ಅರ್ಥ ಆಗಿದೆಯಲ್ವಾ? Therefore, what are the uses or what are the applications of these ಕೋಲ್ರಾಸ್ law ಅಂತ ಬಂದಾಗ, ಸೊ ಈ ಮೂರು ಸಿಂಪಲ್ ಅಪ್ಲಿಕೇಶನ್ಸನ್ನು ನಾವಿಲ್ಲಿ ಯೂಸ್ ಮಾಡ್ಬೋದು, ಅಥವಾ ಅಪ್ಲಿಕೇಶನ್ಸನ್ನು ಯೂಸ್ ಮಾಡ್ಕೊ ಅಂದರೆ ಕೋಲ್ರಾಸ್ ಲಾನ ಈ ಮೂರು ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತೀವಿ ಅಂತ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಕೋಲ್ರಾಸ್ ಲಾ ಅಂತ ಹೇಳ್ತಾನೆ.
ಆ್ಯಂಡ್ ಇದಿಷ್ಟು ಮೋಲಾರ್ ಕಂಡಕ್ಟಿವಿಟಿ ಅಂತಂದರೆ ಏನು, ಮೋಲಾರ್ ಕಂಡಕ್ಟಿವಿಟಿ ಮತ್ತು ರಿಪೀಟ್ ಯಾಕೆ ಬಂತಿಲ್ಲಿ ಮೋಲಾರ್ ಕಂಡಕ್ಟಿವಿಟಿ ಅಂತಂದರೆ ಬಿಕಾಸ್ ಸೊ ನಾವಿಲ್ಲಿ ಒಂದು ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಅಂತ ತೊಗೊಂಡಾಗ ಆ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ಗೆ ಒಂದು ಕಂಡಕ್ಟಿವಿಟಿ ಅಂತ ಬರುತ್ತೆ. ಆ ಕಂಡಕ್ಟಿವಿಟಿನ ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವಿಲ್ಲಿ ಮೋಲಾರ್ ಕಂಡಕ್ಟಿವಿಟಿ ಅಂತ ಒಂದು ಟರ್ಮನ್ನು ಯೂಸ್ ಮಾಡ್ತಾ ಇದ್ದೀವಿ. ಯಾಕೆ ಅದನ್ನು ಮೋಲಾರ್ ಕಂಡಕ್ಟಿವಿಟಿ ಟರ್ಮನ್ನು ಯೂಸ್ ಮಾಡ್ತೀವಿ ಅಂತಲೇ ಬಿಕಾಸ್ ಸೊ ವಿ ಆರ್ ಟೇಕಿಂಗ್ ದಟ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್. ಮೋಲಾರ್ ಕಾನ್ಸಂಟ್ರೇಷನ್ಸಲ್ಲಿ ತಗೊಳ್ಳೋದ್ರಿಂದ ಸೊ ಅದನ್ನು ನಾವು ಮೋಲಾರ್ ಕಂಡಕ್ಟಿವಿಟಿ ಅನ್ನೋ ಒಂದು ಟರ್ಮಿಂದ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಸಿಂಪಲ್ ಕಂಡಕ್ಟಿವಿಟಿ, ರೆಸಿಸ್ಟೆನ್ಸ್, ಕಂಡಕ್ಟೆನ್ಸ್, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟಿವಿಟಿ, ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಆರ್ ಕಂಡಕ್ಟಿವಿಟಿ, ಅದಾದಮೇಲೆ ಮೋಲಾರ್ ಕಂಡಕ್ಟಿವಿಟಿ, ಅದಾದಮೇಲೆ ವೇರಿಯೇಷನ್ ಆಫ್ ಮೋಲಾರ್ ಕಂಡಕ್ಟಿವಿಟಿ, ಮತ್ತು ಅಲ್ಲೊಂದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂತ ಬಂತು. ಅದಾದಮೇಲೆ ನೆಕ್ಸ್ಟು ಹೌ ಟು ಫೈಂಡ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಗೊತ್ತಾಯಿತು. ಸೊ ಅದನ್ನು ನೆಕ್ಸ್ಟ್ ವೀಕ್ ಎಲೆಕ್ಟ್ರೋಲೈಟ್ಗೆ ಯಾವ ರೀತಿ ಕಂಡುಹಿಡಿತೀವಿ ಅಂತ ಗೊತ್ತಾಯಿತು. ಮತ್ತು ಕೋಹ್ಲ್-ರಾಸ್ ಲಾ ಇಲ್ಲಿ ರಿಲೇಟೆಡ್ ಟು ದಟ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆರ್ ದ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್, ಅಲ್ಲಿ ಒಂದು ಸಿಂಪಲ್ ಲಾ ಬಂತು, ಇಟ್ ಈಸ್ ಕಾಲ್ಡ್ ಕೋಹ್ಲ್-ರಾಸ್ ಲಾ. ಆ ಕೋಹ್ಲ್-ರಾಸ್ ಲಾ ಅಂತಂದರೆ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಮತ್ತು ವಾಟ್ ಇಸ್ ದ ಅಪ್ಲಿಕೇಶನ್ ಆಫ್ ದಟ್ ಕೋಹ್ಲ್-ರಾಸ್ ಲಾ ಅನ್ನೋದನ್ನು ಇಷ್ಟು ಪಾಯಿಂಟ್ಸನ್ನು ಇಲ್ಲಿವರೆಗೆ ನಾವು ತಿಳ್ಕೊಂಡಿದ್ದೀವಿ. ಇದಿಷ್ಟು ಫಸ್ಟ್ ಪಾರ್ಟ್ ಆಫ್ ದ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ತಗೊಳ್ತೀವಿ. ದೆನ್ ಕಮಿಂಗ್ ಟು ದ ಅನದರ್ ಪಾರ್ಟ್, ದ ಸೆಕೆಂಡ್ ಪಾರ್ಟ್ ಅಂತ ತೊಗೊಂಡ್ರೆ ಇನ್ನೊಂದು ಪಾರ್ಟ್ಗೆ ಹೋಗ್ತಾ ಇದ್ದೀನಿ ಅಥವಾ ಇನ್ನೊಂದು ಟರ್ಮ್ ನಮಗೆ ಗೊತ್ತಿರೋದನ್ನೇ ತಗೊಳ್ತಾ ಇದ್ದೀನಿ. ಸೊ ದ ನೆಕ್ಸ್ಟ್ ಪಾರ್ಟ್ ಇಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತ ಹೇಳ್ತಾನೆ. ದ ಸೆಕೆಂಡ್ ಪಾರ್ಟ್ ಇಟ್ ಈಸ್ ನಥಿಂಗ್ ಬಟ್ ದ ಎಲೆಕ್ಟ್ರೋಲಿಟಿಕ್ ಸೆಲ್. ಸೊ ವಾಟ್ ಇಸ್ ದಿಸ್ ಎಲೆಕ್ಟ್ರೋಲಿಟಿಕ್ ಸೆಲ್? ಈಗ ಜನರಲ್ ಆಗಿ ನಾವು ಹೇಳಿದೆ, ಸೊ ಈಗ ಬರ್ತಾ ಇದ್ದೀನಿ ಇವಾಗ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಅಂದಾಗ ನಾನು ಹೇಳಿದೆ ಎಲೆಕ್ಟ್ರೋಕೆಮಿಸ್ಟ್ರಿ ಇಟ್ ಈಸ್ ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಇಂಟರ್ ಕನ್ವರ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ದ ಕೆಮಿಕಲ್ ಎನರ್ಜಿ ಆ್ಯಂಡ್ ಕೆಮಿಕಲ್ ಎನರ್ಜಿ ಇಂಟು ದ ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಹೇಳಿದೆ. ಈಗ ಅದರಲ್ಲಿ ಎಲ್ಲಿ ನಾವು ಎಲೆಕ್ಟ್ರಿಕಲ್ ಎನರ್ಜಿನ ನಾವು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಷನ್ ಮಾಡ್ತೀವಿ, ಅದೇ ಥರ ಕೆಮಿಕಲ್ ಎನರ್ಜಿನ ಎಲ್ಲಿ ನಾವು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಷನ್ ಮಾಡ್ತೀವಿ ಅನ್ನೋದನ್ನು ಫಸ್ಟೇ ನಿಮಗೆ 2 ಎಕ್ಸಾಂಪಲ್ ತೋರಿಸಿದ್ದೆ ನಿಮಗೆ. ಒಂದು ಕಡೆಗೆ ಒಂದು ಸೆಲ್ನ ತೊಗೊಂಡು ಅಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿನ ಅಪ್ಲೈ ಮಾಡಿ ಅಥವಾ ಸಪ್ಲೈ ಮಾಡಿ ನಾವು ಒಂದು ಕೆಮಿಕಲ್ ರಿಯಾಕ್ಷನ್ಸನ್ನು ಕ್ಯಾರಿ ಔಟ್ ಮಾಡಿದೆ, ಅದನ್ನು ಒಂದು ಸೆಲ್ಲಲ್ಲಿ ತೋರಿಸಿದೆ. ಇನ್ನೊಂದು ಕಡೆ ಕೆಮಿಕಲ್ ಎನರ್ಜಿನ ಯೂಸ್ ಮಾಡಿ ನಾನು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡೋದು ಅಥವಾ ಜನರೇಟ್ ಮಾಡೋಂಥದ್ದನ್ನು ನಿಮಗೆ ತೋರಿಸಿದ್ದೆ. ಸೊ ಈಗ ಅಲ್ಲಿ 2 ಪಾರ್ಟ್ ಬರುತ್ತೆ. ಒಂದು ಕಡೆ ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತಂದ್ರೇನು, ಅಲ್ಲಿ ಏನಾಗುತ್ತೆ ಫಿನಾಮಿನಲ್ಲಿ ಎಲೆಕ್ಟ್ರೋಲಿಟಿಕ್ ಸೆಲ್ ಒಳಗಡೆ ಏನಾಗುತ್ತೆ ಮತ್ತು ಅದರದ್ದು ಕೆಲವೊಂದಷ್ಟು ಪ್ರಾಪರ್ಟೀಸ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಕನ್ವರ್ಷನ್ ಆಫ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿನ ಎಲ್ಲಿ ಮಾಡ್ತೀವಿ ಅದಕ್ಕೆ ಎಕ್ಸಾಂಪಲ್ಸ್ ಏನು ತೊಗೊಬೋದು ಮತ್ತು ಒಂದಷ್ಟು ಎಕ್ಸಾಂಪಲ್ಸನ್ನು ಹೇಳ್ತಾನೆ, ಅಲ್ಲಿ ಪ್ರಾಪರ್ಟೀಸನ್ನು ಕೂಡ ಹೇಳ್ತಾನೆ. ಸೊ ಈಗ ಹಾಗಿದ್ರೆ ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತಂದ್ರೇನು? ಸೊ ಇಷ್ಟೇ, ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತಂದರೆ ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ಎರಡು ಕ್ರಿಯೆ ಮಾಡ್ತೀವಿ, ಕನ್ವರ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ, ಇನ್ನೊಂದು ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಈಗ ಎಲೆಕ್ಟ್ರೋಲಿಟಿಕ್ ಸೆಲ್ ಒಳಗಡೆ ಏನು ಮಾಡ್ತೀವಿ ಅಂತಂದರೆ ಅವನು ಹೇಳ್ತಾನೆ ದ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಕನ್ವರ್ಟ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ದ ಕೆಮಿಕಲ್ ಎನರ್ಜಿ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಲಿಟಿಕ್ ಸೆಲ್. ಇದು ನಮ್ಗೆ ಗೊತ್ತಿರೋದಾದ್ದರಿಂದ ಸೊ ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ. ಈ ಎಲ್ಲಿ ನಾನು ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತ ಹೇಳ್ತೀವಿ, ಅಲ್ಲಿ ಆ ಎಲೆಕ್ಟ್ರೋಲಿಟಿಕ್ ಸೆಲ್ಲಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿನ ಯೂಸ್ ಮಾಡಿಕೊಂಡು ಅಥವಾ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿ ನಾವೇನು ಮಾಡ್ತೀವಿ, ನಾನ್ ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್ಸನ್ನು ಕ್ಯಾರಿ ಔಟ್ ಮಾಡ್ತೀವಿ ಅಥವಾ ಕೆಮಿಕಲ್ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ಅಂತ ತೊಗೊಂಡ್ರೆ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್ ಸಲ್ಫೇಟ್, ಕಾಪರ್ ಇದು ನಿಮ್ಗೆ ಗೊತ್ತಿರೋದೇ ಇದು. ಸೊ ಅಲ್ಲೇನಾಗುತ್ತೆ, ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದಾಗ ನೋಡಿ ಇಲ್ಲಿ ಇಂಪ್ಯೂರ್ ಕಾಪರು, ಇದು ಪ್ಯೂರ್ ಕ್ಯಾಥೋಡ್ ಅಂತ ತೊಗೊಂಡಿದ್ದೀನಿ. ಪಾಸ್ ಮಾಡಿದಾಗ ಇಲ್ಲಿಂದ ಏನಾಗುತ್ತೆ, ಕಾಪರ್ ಮೆಟಲ್ ಎಲ್ಲ ಡಿಸಾಲ್ವ್ ಆಗುತ್ತೆ. ಸೊ ಇನ್ ದ ಫಾರ್ಮ್ ಆಫ್ ಕಾಪರ್ 2+, ಅಂದರೆ ಬೈ ಲೂಸಿಂಗ್ 2 ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಆ್ಯನೋಡಿಂದ ಕಾಪರ್ ಮೆಟಲ್ಲು ಕಾಪರ್ ಅಯಾನ್ಸ್ ಆಗಿ ಎಲೆಕ್ಟ್ರೋಲೈಟಿಗೆ ಬಂದು ಸೇರಿಕೊಳ್ಳುತ್ತೆ. ಸೊ ಇಲ್ಲಿಗೆ ಏನಾಗುತ್ತೆ, ಈ ಕಡೆಗೆ ಏನಾಗುತ್ತೆ, ಇಲ್ಲಿ ಕಾಪರ್ 2+ ಅಯಾನ್ಸ್ ಏನು ಮಾಡುತ್ತೆ, 2 ಎಲೆಕ್ಟ್ರಾನ್ಸನ್ನು ಪಿಕ್ ಮಾಡಿಕೊಂಡು ಸೊ ಏನಾಗುತ್ತೆ, ದೇ ಆರ್ ಕನ್ವರ್ಟೆಡ್ ಇಂಟು ಕಾಪರ್ ಮೆಟಲ್. ಆ ಕಾಪರ್ ಮೆಟಲ್ ಹೋಗಿ ಇಲ್ಲಿ ಡಿಪಾಸಿಟ್ ಆಗುತ್ತೆ. ಡಿಪಾಸಿಟ್ ಆದಾಗ ಸೊ ನೆಕ್ಸ್ಟು ಇಲ್ಲಿಂದ ಕರಗಿ ಬಂದು ಕಾಪರು ಎಲ್ಲ ಬಂದು ಇಲ್ಲಿಗೆ ಡಿಪಾಸಿಟ್ ಆಗುತ್ತೆ. ಪ್ಯೂರ್ ಕಾಪರ್ ಸಿಗುತ್ತೆ ನನಗೆ ಇಲ್ಲಿ ಅಲ್ವಾ, ಪ್ಯೂರ್ ಕಾಪರ್ ಸಿಗುತ್ತೆ. ಇದು ನಮಗೆ ಮೆಟಲರ್ಜಿನಲ್ಲಿ ನಿಮಗೆ ಡೀಟೇಲಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ದೇಫೋ ಇಂಥದ್ದನ್ನು ನಾವು ಇಲ್ಲಿ ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ವಾ? ಸೊ ಇಲ್ಲಿ ಎಲೆಕ್ಟ್ರೋಲಿಟಿಕ್ ಸೆಲ್ ಒಳಗಡೆ ಏನಾಗುತ್ತೆ, ಅಲ್ಲೊಂದು ಕ್ರಿಯೆ ಆಗುತ್ತೆ, ಅಲ್ಲೊಂದು ಫಿನಾಮಿನನ್ ಆಗುತ್ತೆ. ಎಲ್ಲಿ ನಾವು ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತ ಮಾಡ್ತೀವಿ ಅಲ್ಲಿ ಒಂದು ಫಿನಾಮಿನನ್ ಆಗುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರೋಲಿಸಿಸ್ ಫಿನಾಮಿನನ್ ಅಂತ ಹೇಳ್ತೀವಿ. ಎಲೆಕ್ಟ್ರೋಲಿಸಿಸ್ ಫಿನಾಮಿನನ್ ಅಂತಂದರೆ ಏನು ಅಂತಂದರೆ, ಸೊ ಎಲೆಕ್ಟ್ರೋಲೈಸಿಸ್ ಅಂತಂದರೆ ಎಲೆಕ್ಟ್ರೋ ಮೀನ್ಸ್
ಎಲೆಕ್ಟ್ರಿಸಿಟಿ. ಲೈಸಿಸ್ ಮೀನ್ಸ್ ಟು ಬ್ರೇಕ್. ಯಾವುದನ್ನು ಬ್ರೇಕ್ ಮಾಡ್ತಾ ಇದ್ದೀನಿ ಅಂತಂದರೆ ಎಲೆಕ್ಟ್ರೋಲಿಸಿಸ್ ಅಂತಾನೆ. ಇಟ್ ಇಸ್ ದ ಫಿನಾಮಿನನ್ ಇನ್ ವಿಚ್ ದ ಡಿಸೋಸಿಯೇಷನ್ ಆರ್ ಬ್ರೇಕಿಂಗ್ ಆಫ್ ದ ಎಲೆಕ್ಟ್ರೋಲೈಟ್ ಟೇಕ್ ಪ್ಲೇಸ್ ಬೈ ಯೂಸಿಂಗ್ ಎಲೆಕ್ಟ್ರಿಸಿಟಿ. ಅಂದರೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿ ಒಂದು ಕಾಂಪೌಂಡನ್ನು, ಒಂದು ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸನ್ನು ಬ್ರೇಕ್ ಮಾಡೋಂಥದ್ದು. ಆ್ಯಂಡ್ ದಟ್ ಸಬ್ಸ್ಟೆನ್ಸ್ ದಟ್ ಫಿನಾಮಿನನ್ ಇಟ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಲೈಸಿಸ್ ಅಂತ ಹೇಳ್ತೀವಿ. ಯಾವಾಗಲೂ ಎಲೆಕ್ಟ್ರೋಲಿಟಿಕ್ ಸೆಲ್ ಒಳಗಡೆ ಅಲ್ಲೊಂದು ಕ್ರಿಯೆ ಏನಾಗುತ್ತೆ ಅಂತಲೇ ಅಲ್ಲಿ ಒಂದು ಎಲೆಕ್ಟ್ರೋಲೈಸಿಸ್ ಫಿನಾಮಿನನ್ ಆಗುತ್ತೆ. ಅಂದರೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿ ಒಂದು ಎಲೆಕ್ಟ್ರೋಲೈಟನ್ನು ಡಿಸೋಸಿಯೇಟ್ ಮಾಡ್ತೀವಿ ಅಥವಾ ಬ್ರೇಕ್ ಮಾಡ್ತೀವಿ. ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಏನಾಗುತ್ತೆ, ನಾನು ಹೇಳಿದ್ನಲ್ಲ, ಡ್ಯೂರಿಂಗ್ ದಟ್ ಎಲೆಕ್ಟ್ರೋಲಿಸಿಸ್ ಆಫ್ ಕಾಪರ್ ಸಲ್ಫೇಟ್, ಅಕ್ವೇಸ್ ಸೊಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್. ಸೊ ಆ್ಯನೋಡಲ್ಲಿ ಏನಾಗುತ್ತೆ, ಒಂದು ರಿಯಾಕ್ಷನ್ ಆಗುತ್ತೆ. ಸೊ ಇಂಪ್ಯೂರ್ ಆ್ಯನೋಡಿಂದ ನನಗೇನಾಗುತ್ತೆ ಅಲ್ಲಿ, ಸೊ ಕಾಪರ್ ಮೆಟಲ್ಲು ಯಾವ ರೀತಿ ಬರುತ್ತೆ ಅಂತ ಬೈ ಲೂಸಿಂಗ್ 2 ಎಲೆಕ್ಟ್ರಾನ್ಸ್, ಅಂದರೆ ಆಕ್ಸಿಡೇಷನ್ ಆಗುತ್ತೆ. 2 ಎಲೆಕ್ಟ್ರಾನ್ಸನ್ನು ಕಳ್ಕೊಂಡು ಅದೇನಾಗುತ್ತೆ ಕಾಪರ್ 2+ ಅಯಾನ್ಸ್ ಆಗಿ ಕಾಪರ್ 2+ ಅಯಾನ್ಸು ಸೊಲ್ಯೂಷನ್ ಬರುತ್ತೆ. ಸೊ ಇಲ್ಲೇನಾಗುತ್ತೆ, ಆ್ಯನೋಡ್ನಲ್ಲಿ ಆಕ್ಸಿಡೇಷನ್ ಆಗುತ್ತೆ. ಕಾಪರ್ ಮೆಟಲ್ಲು ಕಾಪರ್ 2+ ಅಯಾನ್ಸ್ ಆಗಿ ಕನ್ವರ್ಷನ್ ಆಗುತ್ತೆ. ಯಾವ ಥರ, ಬೈ ಲೂಸಿಂಗ್ 2 ಎಲೆಕ್ಟ್ರಾನ್ಸ್. ಇದು ಆಕ್ಸಿಡೇಷನ್ ರಿಯಾಕ್ಷನ್. ಕಾಪರ್ 2+ ಅಯಾನ್ಸು ಸೊಲ್ಯೂಷನ್ ಬರುತ್ತೆ. ಅಲ್ಲಿಂದ ಎಗೇನ್ ಕಾಪರ್ 2+ ಅಯಾನ್ಸು ಮತ್ತು ಈ ಕ್ಯಾಥೋಡ್ ಕಡೆಗೆ ಮೂವ್ ಆಗುತ್ತೆ. ಮೂವ್ ಆಗೇನಾಗುತ್ತೆ, ಸೊ ಅಲ್ಲಿ ಇನ್ನೊಂದು ರಿಯಾಕ್ಷನ್ ಆಗುತ್ತೆ. ಏನು ಅಂತಲೇ, ಕ್ಯಾಥೋಡ್ನಲ್ಲಿ ಕಾಪರ್ 2+ ಅಯಾನ್ಸು ಅಲ್ಲಿಂದ ಬಂತಲ್ಲ, ಕಾಪರ್ 2+ ಅಯಾನ್ಸು ಮತ್ತೆ ಎಗೇನ್ ಈ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಮುಖಾಂತರ ಎಲೆಕ್ಟ್ರಾನ್ಸು ಕ್ಯಾಥೋಡಲ್ಲಿ ಕಲೆಕ್ಟ್ ಆಗಿರುತ್ತೆ. ಸೊ ಎಗೇನ್ ಆ 2 ಎಲೆಕ್ಟ್ರಾನ್ಸನ್ನು ಪಿಕ್ ಮಾಡ್ಕೊಂಡು ಏನಾಗುತ್ತೆ, ಕಾಪರ್ 2+ ಅಯಾನ್ಸು ಮತ್ತೆ 2 ಎಲೆಕ್ಟ್ರಾನ್ಸನ್ನು ಅಕ್ಸೆಪ್ಟ್ ಮಾಡಿಕೊಂಡು ಕಾಪರ್ ಮೆಟಲ್ ಆಗಿ ಕನ್ವರ್ಷನ್ ಆಗುತ್ತೆ. ಆ ಕಾಪರ್ ಮೆಟಲ್ ಏನಾಗುತ್ತೆ, ಇಲ್ಲಿ ಡಿಪಾಸಿಟ್ ಆಗುತ್ತೆ, ಕ್ಯಾಥೋಡ್ ಸರ್ಫೇಸ್ ಮೇಲೆ ಡಿಪಾಸಿಟ್ ಆಗಿ ಅಲ್ಲಿ ಕಲೆಕ್ಟ್ ಆಗುತ್ತೆ ನನಗೆ. ಸೊ ದಟ್ ಐ ಕ್ಯಾನ್ ಗೆಟ್ ದ ಪ್ಯೂರ್ ಕಾಪರ್ ಮೆಟಲ್ ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ದ ರಿಫೈನಿಂಗ್ ಆಫ್ ದ ಕಾಪರ್ ಮೆಟಲ್ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತ ಹೇಳ್ತಾನೆ. ಸೊ ದೇಫೋ ನೆಕ್ಸ್ಟ್ ನಾನು ಹೇಳಿದೆ, ಯಾವುದರಲ್ಲಿ, ಎಲೆಕ್ಟ್ರೋಲಿಟಿಕ್ ಸೆಲ್ ಒಳಗಡೆ ಅಲ್ಲೊಂದು ಎಲೆಕ್ಟ್ರೋಲಿಸಿಸ್ ಫಿನಾಮಿನನ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಆ ಎಲೆಕ್ಟ್ರೋಲಿಸಿಸ್ ಅಂತಂದರೆ ಏನು, ಮತ್ತು ಅಲ್ಲಿ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರೋಲಿಸಿಸ್ ಏನೇನು ಬರುತ್ತೆ ಅನ್ನೋದ್ರ ಬಗ್ಗೆ ನೆಕ್ಸ್ಟು ಇನ್ನೊಂದು ಟಾಪಿಕನ್ನು ಇಟ್ಟಿದ್ದಾನೆ. ಅದೇನು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಟ್ ಇವತ್ತಿನ ಒಂದು ಆನ್ಲೈನ್ ಕ್ಲಾಸನ್ನು ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ನೀವು ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್.